ಇನ್ನೊಂದು ಬುಕ್ಕ ಕೊಡ್ರಿ, ಇನ್ನೊಂದು ಹೇಳ್ರಿ ಹೇಳ್ರಿ ನೋಡ್ರಿ ಎಲ್ಲ ಅಂತ ತಿಳ್ಕೊಂಡು ಬಯಸ್ತಾರ ಅಂತ ತಿಳ್ಕೊಂಡು ನಾನೇನು ನನ್ನ ಸಾರ್ವಜನಿಕ ಬದುಕಿನೊಳಗೆ ನಾನು ಎಲ್ಲಿ ಕಂಡಿಲ್ಲ ಒಪ್ಕೋಬೇಕು. ಆದಾಗ್ಯೂ ಇವತ್ತು ನಾವು ದಳವ ಹೇಳಿದ ಹಾಗೆ ಹೆಣ್ಣು ಅನ್ನುವಂಥ ಜೀವ ಇದೆಯಲ್ಲ, ಈ ಜೀವ ಪ್ರಕೃತಿ ಎಲ್ಲರನ್ನ ಅದು ಪ್ರೀತಿಸುತ್ತೆ. ಹೀಗಾಗಿ ನಾವು ನಿಮ್ಮನ್ನು ಬಿಟ್ಟಿಲ್ಲ, ಆದರೆ ನೀವು ನಮ್ಮನ್ನು ಬಿಟ್ಟು ಏನೆಲ್ಲ ಮಾಡ್ಬೋದು ಅನ್ನುವಂಥದ್ದನ್ನು ಶತಮಾನಗಳ ಉದ್ದಕ್ಕೂ ತೋರಿಸ್ತಾನೆ ಬಂದರೆ, ಆದರೆ ನಾವೀಗ ಏನು ಹೇಳಕತ್ತೀವಿ ಅಂದ್ರೆ ನಾವಿಲ್ಲದ ಹಾಗೆ ನೀವು ಪರಿಪೂರ್ಣರಾಗೋದಿಲ್ಲ ಅನ್ನುವಂಥದ್ದನ್ನು ಆ ಮಾತುಗಳನ್ನು ಇತ್ತೀಚಿನ ದಿನಗಳಲ್ಲಿ ಮಾತನಾಡ್ತಾ ಇದ್ದಾರೆ. ನಂಗೆ ರೇಖಾನ ಕೌಟುಂಬಿಕ ಸಂಬಂಧ ನನಗಿದೆ ಅವ್ರ ಜೊತೆಗೆ. ಬಾಗಲಕೋಟೆ ಒಳಗೆ ರೇಖಾ ನನಗೆ ಈ ಸಂಕಲನಕ್ಕೆ ಅವಳ ಸಂಕಲನಕ್ಕೆ ಮುನ್ನುಡಿವರಿಲಿಕ್ಕೆ ಹಸ್ತಪ್ರತಿ ಕೊಟ್ಟಿದ್ದು. ನನ್ನ ನಿವೃತ್ತಿಯ ನಂತರ ನನ್ನ ಜೀವನ ಹೆಂಗಾಗೈತೆ ಅಂದ್ರೆ ನನಗೆ ಓದ್ತಾ ಇದ್ದೆ, ಬರೆಯಬೇಕಂತಿದ್ದೆ, ಬರೆಯೋಕ್ಕೆ ಅವಕಾಶನೇ ಸಿಗ್ತಿರಲಿಲ್ಲ. ಬರೆಯುವುದು ಓದುವುದು ಒಂದು ಧ್ಯಾನಸ್ಥ ಸ್ಥಿತಿ. ಆದರೆ ನಮ್ಮ ಹೆಣ್ಮಕ್ಳಿಗೆ ಬರೆಯುವುದನ್ನು ಮತ್ತು ಹೇಳುವುದನ್ನು ಮಾತನಾಡುವಂಥದ್ದನ್ನು ಒಂದು ಧ್ಯಾನಸ್ಥ ಸ್ಥಿತಿ ಅಂತ ತಿಳ್ಕೊಂಡು ನಮ್ಮ ಕುಟುಂಬಗಳು ಭಾವಿಸಿಲ್ಲ. ಹೀಗಾಗಿ ನಾನು ಒಂದು ಅವಕಾಶದಿಂದ ಅದನ್ನು ಭಾಳ ಪ್ರೀತಿಯಿಂದ ಬರೀಬೇಕಾದಂಥ ಮಾತುಗಳನ್ನು ಬರೀಲಿಕ್ಕಾಗಲಿಲ್ಲ. ಆದರೂ ಮಾತಾಡಬೇಕು ಅನ್ನುವಂಥ ಕಾರಣ ಬರೆಯುವ ಒಂದು ನನ್ನ ಇದರ ಪ್ರೀತಿಯಿಂದ ನಾನು ವಂಚಿತಳಾಗಿದ್ದೆ. ಕೊನೆಗೆ ಬಿಡುಗಡೆಗೆ ಆದರೂ ಹೋಗಬೇಕಪ್ಪ ಅಂತ ತಿಳ್ಕೊಂಡು ಒಪ್ಕೊಂಡು ಬಂದಿದ್ದೀನಿ. ಗ್ರಂಥಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಮಾತಾಡಬೇಕು ಅನ್ನೋಂಥ ಬಂದಾಗ ಇತ್ತೀಚಿನ ತಲೆಮಾರಿನ ಹುಡುಗರು ಸಮಾಜವನ್ನು ಹೇಗೆ ನೋಡ್ತಾರೆ, ಸಾಹಿತ್ಯವನ್ನು ಹೇಗೆ ನೋಡ್ತಾರೆ, ಈ ಹೊಸ ದೃಷ್ಟಿಕೋನದ ಪರಿಚಯ ಬೇಕಾಗಿದೆ. ಡಾಕ್ಟರ್ ವೆಂಕಟಗಿರಿ ನನ್ನ ವಿದ್ಯಾರ್ಥಿ ಮಿತ್ರ. ಹೀಗಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳು, ಭಾಳ ಜನ ನನ್ನ ವಿದ್ಯಾರ್ಥಿಗಳು ಇಲ್ಲೆಲ್ಲ ಕುಂತಾರವರು. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ನೀವು ಏನೇ ಆಗಲಿ ಮನೆಗೆ ಹೋದ್ರಿ ಅಂತಂದ್ರೆ ನಿಮ್ಮವನು ಮುಟ್ಟಿ ಒಂದು ಕ್ಷಣ ಅವ್ರ ತೊಡಿ ಮೇಲೆ ಮಲ್ಕೊಂಡು ಬರ್ರಿಯಪ್ಪ. ನಮ್ಮಲ್ಲಿ ಗಣಮಕ್ಕಳನ್ನು ಸ್ವಲ್ಪ ದೊಡ್ಡವರಾದ್ರಂತಂದ್ರೆ ಮಕ್ಕಳು ಮುಟ್ಟಬಾರ್ದು ಅಂತ ಕಲಿಸ್ಬಿಡ್ತೀವಿ ನಾವು. ಅವ್ರು ಮುಟ್ಟುವಂಗಿಲ್ಲ, ನಾವು ಮಕ್ಕಳೇ ನಮ್ಮನ್ನು ಮುಟ್ಟಾಗಿಲ್ಲ ಅಂದಾಗ ನಿಮ್ಗೆ ಇಡೀ ಸಮಾಜದ ಗಂಡಸರು ನಮಗೆ ನೋಡೋದು ಮುಟ್ಟೋದಂತೂ ದೂರ ಹೊಡಿತದೆ. ಹೀಗಾಗಿ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳೋದ್ರಿಂದ ಮನೆಗೆ ಹೋದಾಗ ನಿಮ್ಮ ತಾಯಿಯಂದ್ರನ್ನು ಒಂದು ಕ್ಷಣ ನೀವು ಕೈಯಿಂದ ಮುಟ್ಟಿ ನೋಡ್ರಿ. ಅವ್ರಿಗೆ ಎಂಥ ಪುಳಕ ಆಗತ್ತಾ, ಎಂಥ ಒಂದು ಸಂತೋಷ ಆಗತ್ತಾ, ಅವ್ರ ಕಣ್ಣೊಳಗೆ ಕಣ್ಣಿಟ್ಟು ನೋಡಿದ್ರೆ ಅಂದ್ರೆ ಪ್ರೀತಿ ನಿಮಗೆ ಅರ್ಥ ಆಗುತ್ತಾ ಅಂತೇಳಿ. ಹೀಗಾಗಿ ಈ ಕಾರಣಕ್ಕಾಗಿ ಅವರೊಳಗೆ ನನ್ನ ವಿದ್ಯಾರ್ಥಿ ಮಿತ್ರರಲ್ಲಿರುವಂಥ ಅವಳಾಗುವಂಥ ಪರಿವರ್ತನೆ ಹಾದಿಯೊಳಗೆ ಒಂದಿಷ್ಟು ಬಂದಾಗ ಅನ್ನುವಂಥದ್ದು ದಳವಾಯಿಯ ಮಾತುಗಳನ್ನು ಕೇಳಿದಾಗ ನನಗೆ ಅನಿಸ್ತಾ ಇತ್ತು. ಸೊ ಇಲ್ಲ ಪರವಾಗಿಲ್ಲ, ಈ ರೀತಿಯಾಗಿ ಆಲೋಚನೆ ಮಾಡುವಂಥ ಸಾಧ್ಯತೆಗಳನ್ನ ನನ್ನ ವಿದ್ಯಾರ್ಥಿ ಮಿತ್ರರು ಬೆಳೆಸ್ಕೊಂಡ್ರಲ್ಲ, ಇದೇ ನಾವು ಸಮಾಜಕ್ಕೆ ಕೊಟ್ಟಂಥ ಭಾಳ ದೊಡ್ಡ ಸಂಪತ್ತು ಅಂತ ತಿಳ್ಕೊಂಡು ನಾನಂತೂ ಭಾವಿಸೇನೆ. ನನ್ನ ಗುರುಗಳು ಡಾಕ್ಟರ್ ಅವ್ರು ಪದೇ ಪದೇ ಹೇಳ್ತಾ ಇದ್ರು, ಒಬ್ಬ ನಿಜವಾದಂಥ ಪ್ರಾಧ್ಯಾಪಕನ ಸಂಪತ್ತು ಯಾವುದು ಅಂದ್ರೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ರು. ನನ್ನ ಸಂಪತ್ತು ಇಡೀ ಕರ್ನಾಟಕದಾದ್ಯಂತ ಐತಿ. ಎಲ್ಲರೂ ಅಲ್ಲೆಲ್ಲ ಮನೆಗೆ ಇಟ್ಕೊಂಡಿರ್ತಾರೆ, ಆದ್ರೆ ನಂದು ಹಂಗಲ್ಲ. ನಂದೆಲ್ಲ ಈ ಕರ್ನಾಟಕದಾದ್ಯಂತ ನನ್ನ ಸಂಪತ್ತು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಅದು ಏನು ಅನ್ನೋವಂಥದ್ದನ್ನು ಜಗತ್ತು ನೋಡುತ್ತೆ. ಆ ಸಂಪತ್ತನ್ನು ರಕ್ಷಣೆ ಮಾಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ನಮ್ಗೆ ಹೇಳ್ತಾ ಇದ್ರು. ಹೀಗಾಗಿ ಅಂತ ಉದಾತ್ತವಾದಂಥ ಗುರುಗಳ ನೆರಳಿನೊಳಗೆ ಬೆಳೆದಂಥ ನಾವುಗಳು ಒಂದಿಷ್ಟಾದರೂ ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ, ವಿದ್ಯಾರ್ಥಿಗಳಿಗೆ ಏನಾದರೂ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲಿನಿಂದಲೂ ಕಾಡ್ತಾ ಇತ್ತು. ಇವತ್ತು ದಳವಾಯಿ ಮಾತು ಕೇಳಿದಾಗ ನನ್ನ ಮನಸ್ಸಿಗೆ ಬಂತು. ನನಗೆ ಅನಿಸ್ತಾ ಇತ್ತು, ಭಾಳ ಭಾವುಕಳಾಗ್ತಾ ಇದೆ. ಹೌದಲ್ಲ, ನಾವು ಅವಳು ಅನ್ನುವಂಥದ್ದನ್ನು ನಮ್ಮ ಕಾಸಿಂಪೀರವ್ರು ಹೇಳ್ತಾ ಇದ್ರು, ಯಪ್ಪ ನಮ್ಮನ್ನು ಒಯ್ದು ಸೌದತ್ತಿಯಾಗಿ ಇಟ್ರಿ, ನಮ್ಮನ್ನು ಒಯ್ದು ಮೈಸೂರಾಗ ಕುಂದಿರ್ಸಿವ್ರಿ, ನಮ್ಮನ್ನು ತಂದೆಯಲ್ಲಿ ಇಟ್ರಿ, ನಮ್ಮನ್ನು ಮನೆಯಾಗೆ ಇಡುವಲ್ರಲ್ಲ ನೀವು ಅಂತ ಹೇಳ್ತಾರೆ. ನಮ್ಮನ್ನು ಮನೆಯಾಗಿದೆ ಅಂತ ಕೇಳ್ತೀವಿ ನಾವು. ನೀವು ಒಯ್ದೋದು ಎಲ್ಲೆಲ್ಲೋ ಗುಡ್ದಾಗ ಕುಂದಿರ್ತೀರಿ, ಎಲ್ಲೋ ಸೌದತ್ತಿಯಾಗಿ ಇಡ್ತೀರಿ, ನಮ್ಗೆ ಸಾಕಾಗೈತಿವಿ ಎಲ್ಲ. ನಮ್ಮನ್ನು ನಿಮ್ಮ ಮಕ್ಕಳು ಇಟ್ಕೊಂಡು ಅಡ್ಡಾಡ್ರಪ್ಪ ಅಂತ ನಾವು ಹೇಳಾಕತ್ತೀವಿ. ಅದನ್ನು ರೇಖಾ ಅವ್ರು ಹೇಳಕತ್ತಾರೆ. ರೇಖಾ ಪಾಟೀಲ್ ಹೇಳ್ತಾ ಇರೋದು ಅದು. ನಾವು ನಿಮ್ಮ ಜೊತೆಗಿರ್ತೀವಿ, ನಮ್ಮನ್ನು ದೇವತೆಯಾಗಿಟ್ಟು ಸಾಕು, ಪೂಜೆ ಮಾಡಿಸಿ ಸಾಕಾಗೈತಿ, ನಮ್ಮನ್ನು ಬದುಕಾಕ ನಿಮ್ಮ ಜೊತೆ ಕೈ ಹಿಡ್ಕೊಂಡು ಹೋಗುವಂಥದ್ದನ್ನು ಮಾಡೋ ಅಗತ್ಯ ಇವತ್ತು ಐತಿ ಅನ್ನುವಂಥದ್ದನ್ನು ಹೊಸ ಓದಿನ ಮೂಲಕ ಜಗತ್ತನ್ನು ನೋಡಿದಂಥ ಸ್ತ್ರೀವಾದಿಗಳು ಈ ಹಂಬಲವನ್ನು ವ್ಯಕ್ತಪಡಿಸುವ ಹೊತ್ತಿನೊಳಗೆ ನಮಗೆಂಥ ಬಿರೋದನ್ನು ಈ ಸಮಾಜ ಕೊಟ್ಟಿತ್ತು ಅಂದ್ರೆ ಮಣಿಮೂರ್ತಿಯರು, ಜಗಳಗಂಟಿಯರು ಅಂತ ತಿಳ್ಕೊಂಡು ನಾವು ಮೊದಲ ತಲೆಮಾರಿನವ್ರು ಆ ಬಿರೋದನ್ನು ಪಡ್ಕೊಂಡೇವಿ. ಭಾಳ ಜಗಳಗಂಟೆ ಅದಾಡ್ರಿ ಮಲ್ಲಿಕಾ ಗಂಟೆ ಅನ್ನೋರು. ನಾನು ಯಾರ ಜೋಡಿ ಜಗಳನ ಮಾಡಿಲ್ಲ, ನನ್ನ ಜೀವನದೊಳಗೆ ಜಗಳ ಗೊತ್ತಿಲ್ಲ. ಆದ್ರೆ ಹೆಣ್ಣಿನ ಧ್ವನಿಯನ್ನು ಕೇಳಿಸಿಕೊಳ್ಳಲಾರದಂಥ, ಹೆಣ್ಣಿನ ಮಾತುಗಳನ್ನು ಕೇಳಲಾರದಂಥ ಸಮಾಜದೊಳಗೆ ಮೊದಲ ತಲೆಮಾರಿನವರು ನಮ್ಮಂಥವ್ರು ಮಾತನಾಡೋ ಹೊತ್ತಿನೊಳಗೆ ನಮ್ಮ ಮಾತುಗಳನ್ನು ಈ ಸಮಾಜ ಜಗಳದ ರೂಪದೊಳಗೆ ಕೇಳಿಸಿಕೊಳ್ತು ಅಂತೇಳಿ.
ಅದರ ಮಧುಭಾವಿ ಸರ್ ಇದಕ್ಕೆ ಬಿಂದರು. ಅವರು ನಮಗೆ ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿದರು, ನಮ್ಮಂಥವ್ರನ್ನ ಬೆಳೆಸಿದರು, ನಮ್ಮ ಮಾತುಗಳನ್ನು ಸಹನೆಯಿಂದ ಕೇಳಿದರು. ಆ ಕಾರಣಕ್ಕಾಗಿ ನಾವು ಒಂದಿಷ್ಟು ಬೆಳೆದೀವಿ ಅಂತ ತಿಳ್ಕೊಂಡು ನನಗೆ ಅನಿಸ್ತಾ ಇದೆ. ನಾನು ಬಂದ ತಕ್ಷಣ ಸರ್ ನೋಡೋಕ್ಕಾಗಲಿಲ್ಲ, ಮಗಳು ಕುಂತವರು ಯಾಕೆ ನೋಡೋಕ್ಕಾಗಲಿಲ್ಲ ಅಂದರೆ ಕುಟುಂಬ ನಮ್ಮನ್ನು ಬಿಟ್ಟೇ ಇಲ್ಲ. ಅದು ನಾವು ಬರುವಾಗ ಮೊಮ್ಮಗಳು ಹೇಳ್ಕೊಂಡು ಬಂದೆ. ಅವಳು ಎಲ್ಲಿದ್ದಾಳ? ಅವಳು ಮಗಳಾಗಿದ್ದಾಳ. ಅವಳು ಎಲ್ಲಿದ್ದಾಳ? ತಾಯಿ ಆಗಿದ್ದಾಳ. ತಾಯಿ ಆದ್ಮೇಲೆ ನಿವೃತ್ತಿ ಆದ್ಮೇಲೆ ನಮ್ಮ ನಿವೃತ್ತಿನೇ ಇಲ್ಲರಿ ಹೆಣ್ಮಕ್ಳಿಗೆ. ಈಗ ಎಂಥ ಇದು ಅಂತಂದ್ರೆ ಮನೆಯಾಗ ನಮ್ಗೆ ಇಷ್ಟು ದಿವಸ ನೌಕರಿ ಮಾಡೋ ಹೊತ್ತಿನೊಳಗೆ ಕುಟುಂಬ ಬರೀ ನನ್ನ ಸಂಬಳ ಬಯಸ್ತಾ ಇತ್ತು. ಈಗ ಹಂಗಲ್ಲ, ಖಾಲಿ ಅದಲ್ಲೇ ಬಾ ಅಂತಾರ. ನೌಕರಿ ಸಿಗೋ ತನಕನೂ ನಮ್ಮನ್ನ ಚಾಕ್ರಿ ಮಾಡಕ್ಕೆ ಕರೀತಿದ್ರು. ಮನೆಯೊಳಗೆ ಯಾರದು ಬಾಣೆ ಅಂತಾನೆ ಇದ್ರು ಖಾಲಿ ಅದ ಹಾಕಿನ ಕಳ್ಸಲ್ಲ ನಾವು ಅಲ್ಲಿ ಬಾಣೆದಾರ ಮಾಡಕ್ ಹೋಗ್ಬೇಕು. ಯಾರಿಗಾದ್ರೂ ಜಡ್ಡಿದ್ರೆ ಹಾಸ್ಪಿಟ್ಲಿಗೆ ಹಾಕಿದ್ರೆ ಆರೈಕೆ ಮಾಡಕ್ಕೆ ಹಾಕಿನ ಕಳ್ಸಲ್ಲ ಅವರು. ಈಗ ಖಾಲಿ ಆಗ್ಯಾಳ ಮತ್ತಾಕಿ. ಹೀಗಾಗಿ ನಮ್ಮ ಜವಾಬ್ದಾರಿಗಳನ್ನು ನಮ್ಮ ನಡೆಸ್ಕೊಳ್ತಾ ಇರುವಂಥ ಸಮಾಜ 30 ವರ್ಷ ನಮ್ಮ ಸಾರ್ವಜನಿಕ ಬದುಕಿನೊಳಗೆ ಇದ್ರ ಬಗ್ಗೆ ಮಾತಾಡಿ ಮತ್ತೆ ಹೋಗಿ ಅದೇ ಹುದಲಿನೊಳಗೆ ಬೀಳುವಂಥ ಅನಿವಾರ್ಯತೆ ಈ ಸಮಾಜದೊಳಗೆ ಇನ್ನೂ ಹೆಣ್ಣುಗಳಿಗೆ ಉಳ್ಕೊಂಡೈತಲ್ಲ, ಅದ್ರ ಬಗ್ಗೆ ನಾವು ಮಾತಾಡಬೇಕಾಗೈತಿ. ಅದನ್ನು ರೇಖಾ ಅವರು ಮುಂದುವರ್ಸ್ಯಾರ. ರೇಖಾ ಪಾಟೀಲರು ನಮ್ಮ ಧ್ವನಿಯನ್ನು ಮುಂದುವರಿಸ್ಕೊಂತ ಇಲ್ಲೇನಿದೆ ಅಲ್ಲ, ಆಕ್ರೋಶನೂ ಇದೆ, ಸಹನೆಯೂ ಇದೆ, ಜೊತೆಗೆ ಜಗತ್ತನ್ನು ಉಳಿಸಬೇಕು ಅನ್ನುವಂಥ ಹೆಣ್ತನದ ತಾಯ್ತನದ ಭಾಳ ದೊಡ್ಡ ಕನಸಿದೆಯಲ್ಲ, ಆ ಕನಸನ್ನು ಪ್ರತಿ ಗಜಲ್ನಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಒಂದು 2 ಪದ್ಯಗಳನ್ನ 2 ಗಜಲ್ಗಳನ್ನು ಓದುವಾಗ ಅನಿಸ್ತಾ ಇತ್ತು, ಇದನ್ನೆಲ್ಲ ನಾನು ಹಿಂಗೆ ಹೇಳಿನಲ್ಲ ಅಂತ ತಿಳ್ಕೊಂಡು, ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡೋಕ್ಕಲ್ಲ ಅಂತ ತಿಳ್ಕೊಂಡು ಒಂದು ಕಾಲಕ್ಕೆ ನಾನು ಪದ್ಯ ಬರೆದಿದ್ದೆ. ಅದೇ ತುಂಬ ಒಂದು ಪದ್ಯ ಇದೆ ಅಂದ್ರೆ ನನ್ನ ನಂತರವೂ ಈ ಸಮಾಜದೊಳಗೆ ಹೆಣ್ಮಕ್ಳು ಇವತ್ತಿಗೂ ನಾವು ಹೆಣ್ಣಾಗಿ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಸಮಾಜದಲ್ಲಿ ಬದಲಾಗದೇ ಇರೋದರಿಂದ ನಾವು ನಮ್ಮ ಬಗ್ಗೆನೇ ಹೆಮ್ಮೆ ಪಡಬೇಕಾಗೈತಿ. ನೀವು ಪಡ್ತಿರೋ ಇಲ್ಲೋ ಗೊತ್ತಿಲ್ಲ ನನಗೆ, ಪಡೋ ಸಾಧ್ಯತೆಗಳು ಭಾಳ ಕಡಿಮೆ ಅದಾವೆ. ಅಂಥ ಹೊತ್ತಿನೊಳಗೆ ನಮ್ಮನ್ನು ನಾವು ಗೌರವಿಸಿಕೊಳ್ಳುವಂಥ ಕೆಲಸವನ್ನು ಮಾಡದೇ ಇದ್ರೆ ನಿಮ್ಮಿಂದ ಗೌರವವನ್ನು ಅಪೇಕ್ಷೆ ಪಟ್ಟು ಅದು ಪಡ್ಕೊಳ್ಳೋದು ಭಾಳ ಕಷ್ಟದ ಕೆಲಸ ಆಗುತ್ತೆ. ಹೀಗಾಗಿ ಮೊದಲು ನನ್ನನ್ನು ನಾನು ಗೌರವಿಸ್ಕೊಳ್ಬೇಕು ಅನ್ನುವಂಥ ವಿವೇಕ ಇದೆಯಲ್ಲ, ನಾನು ನನ್ನನ್ನು ಗೌರವಿಸ್ಕೊಂಡ್ರೆ ನನ್ನ ಮಗಳನ್ನು, ನನ್ನ ಸೊಸೆಯನ್ನು, ನನ್ನ ಸಂಬಂಧಗಳನ್ನು, ನಮ್ಮ ಇಡೀ ಜಗತ್ತಿನ ಹೆಣ್ಣುಮಕ್ಕಳನ್ನು ನಾವು ಗೌರವಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾ ಸರ್ ಹೇಳ್ತಾ ಇದ್ದೆ, ಸರ್ ಮೊದಲದ ಪಾಠಕ್ಕೆ ಇವನ್ನ ದಳವಾಯಿಯವ್ರನ್ನ ಮಾತಾಡಕತ್ತುಂಡ್ರಿ ಅಂತ ತಿಳ್ಕೊಂಡು, ಇಲ್ಲ ನೀವೇ ಮಾತಾಡೋಣ. ಎಲ್ಲೂ ಸರ್ ಎಲ್ಲ ಮಾತುಗಳ ಮೇಲೆ ಚಪ್ಪಡಿ ಹೇಳ್ಬಿಡ್ತಾರೆ ಅಂತ ಭಾಳ ದೊಡ್ಡ ಸ್ಲೋಗನ್ ಏನಂದ್ರೆ ಹೆಣ್ಣೆ ಶತ್ರು ಅಂತ ಹೇಳಿಬಿಟ್ರು. ನಾ ಏನೆಲ್ಲ ಮಾತಾಡಿದ್ಮೇಲೆ ಅವ್ರು ಮಾತಾಡೋದಿರುತ್ತೆ. ಹೆಣ್ಣೆ ಶತ್ರು ರೀ, ಅತ್ತಿ ಸೂಚನೆ ಜಗಾಡ್ತಾರೆ ಉಳಿದವ್ರು ಎಲ್ರಿ, ನೀವೇ ಹೇಳ್ಬಿಡ್ತಾರೆ ಅವರು. ನಾವು ಜಗಾಡ್ತಾ ಇಲ್ಲ, ಜಗಳ ಹಚ್ಚಿದವ್ರು ನೀವು ಹೇಳಿಕೊಡ್ತೀರಿ ನಮಗೆ. ನೀವು ಹೊರಗೆ ಹೋಗ್ತೀರಿ ಜಗಳ ಹಚ್ಚಿ 24 ತಾಸು ನಾವು ಇಬ್ಬರೇ ಏನ್ ಮಾಡ್ಬೇಕು, ನಮಗೆ ಆಶ್ರಯದೊಳಗೆ ಇರಬೇಕು ಅಂತ ಸೊಸೈಟಿ ಐತಿ ಹೌದಾ. ಬಾಲ್ಯದೊಳಗೆ ತಂದೆ ಆಶ್ರಯದೊಳಗೆ ಇರ್ರಿ ಅಂತ ಹೇಳ್ಯಾರ, ಲಗ್ನ ಆದ್ಮೇಲೆ ಆಶ್ರಯದೊಳಗೆ ಇರ್ರಿ ಅಂತ ಹೇಳ್ಯಾರ, ಆಮೇಲೆ ಮಕ್ಕಳಾದ್ಮೇಲೆ ಸ್ವಸ್ಥರು ಬಂದ್ರು ಅಂತಂದ್ರೆ ಮಗನ ಆಶ್ರಯ ಇರ್ರಿ ಅಂದ್ರೆ ನಮ್ಮ ಉಪವಾಸದೊಳಗ. ಮತ್ತೆ ಆಶ್ರಯ ಕೊಡುವಂತ ವ್ಯಕ್ತಿಗಳು ಇನ್ನೊಂದು ಬೇರೆ ಕಡೆಗೆ ಆಶ್ರಯ ಕೊಡಕ್ ಹೋದಾಗ ಮತ್ತೆ ನಮ್ಗೆ ಆತಂಕ ಚಾಲು ಆಗುತ್ತಿಲ್ಲ. ಅದು ಅದಕ್ಕೆ ನಾವು ರಾಜ್ಯಕ್ಕಾಗಿ ಜಗಾಡಿಲ್ಲ ಅಥವಾ ದೇಶಕ್ಕಾಗಿ ಜಗಾಡಿಲ್ಲ ಅಥವಾ ಬಹಳ ಯುದ್ಧ ಮಾಡಿದವ್ರು ನಾವು ಅಲ್ಲ. ನಾವು ಬರೋ ಸುಮ್ಮನೆ ಜಗಾಡೋದು ಯಾಕಂದ್ರೆ ನನಗೆ ರಕ್ಷಣೆ ಕೊಡಬೇಕು. ಮಗ ಹೊರಗಿನಿಂದ ಬಂದಂತ ಹೆಂಡತಿಯ ಎಲ್ಲಿ ಹೆಚ್ಚು ಆಕೆಗೆ ರಕ್ಷಣೆ ಕೊಡ್ಲಿಕ್ಕೆ ಅವ್ನು ಹೋಗ್ತಾನ ಅನ್ನುವಂಥ ಭಯ ಇರೋದ್ರಿಂದ ಕಾಪಾಡಬೇಕಂತ ಮಗ ಎಲ್ಲಿ ಅನ್ನೋದ್ರಿಂದ ನಾವು ಜಗಾಡ್ಬೇಕು. ಒಂದು ಜಾಗ 2 ವಸ್ತು ಕುಂದ್ರ ನೀವು ಕುಂದ್ರ ಸಾರಿ ನೋಡ್ತೀರಿ, ನಾವು ಕುಂದ್ರಲಾರ್ದು ಒದ್ದಾಡ್ತೀವಿ ಅಷ್ಟೇ. ವ್ಯತ್ಯಾಸ ಇದು ಸೈನ್ಸೇ ಹೇಳುತ್ತೆ, ಒಂದಿರೋದನ್ನ 2 ವಸ್ತು ಇಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಒಂದು ಮನೆಯೊಳಗೆ ಇಬ್ಬರನ್ನೂ ರಕ್ಷಣೆ ಮಾಡ್ತೀವಿ ಅಂದ್ರೆ ಹೆಂಗೆ ಅದು? ಅದಕ್ಕೆ ಮೊದಲೇ ರಕ್ಷಣೆ ಮಾಡ್ತೀವಿ ಅನ್ನುವಂಥ ಸಮಾಜದ ನಿಬಂಧನೆಗಳದಾವಲ್ಲ, ವಿಚಾರಗಳದಾವಲ್ಲ, ಇವು ಎಲ್ಲಿಂದ ಬಂದು ಅನ್ನುವಂಥದ್ದನ್ನು ನಾವು ಹೆಣ್ಮಕ್ಳು ಹುಡುಕಿದ ಕಾರಣಕ್ಕಾಗಿ ರೇಖಾನ ಅವಳದೊಳಗೆ ಆಕ್ರೋಶ ಇದೆ. ನಮಗೆ ಹೇಳಿಕೊಟ್ಟಂಥ ಮನು ವಿಚಾರಧಾರೆ ಇದೆಯಲ್ಲ, ಹೆಣ್ಣು ಎಂದು ಸ್ವಾತಂತ್ರ್ಯಕ್ಕೆ ಯೋಗ್ಯಳಲ್ಲ ಅನ್ನುವಂಥ ವಿಚಾರಧಾರೆಯನ್ನು ಮನುಶಾಸ್ತ್ರ ಹೇಳಿಕೊಟ್ಟದ್ದನ್ನೇ ನಾವು ಅದನ್ನು ವಿರೋಧ ಮಾಡಿದಂಥ ಎಂಥ ಶರಣರು ಬಂದರು, ಶರಣಿಯರು ಬಂದರು, ದಾಸರು ಬಂದರು, ಅದು ಭಾಳ ತತ್ವಜ್ಞಾನಿಗಳು ಹುಟ್ಟುಕೊಂಡ್ರು, ಯಾರು ಹುಟ್ಟಿದ್ರು ಆ ಒಂದು ಬೀಜ ಇದೆಯಲ್ಲ ಅದು ನಮ್ಮ ಮನಸ್ಸಿನೊಳಗೆ ಮರ ಆಗೈತಲ್ಲ, ವಿಷದ ವೃಕ್ಷವನ್ನು ಕಿತ್ತು ಹಾಕ್ಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಆ ವಿಷದ ಬೇರುಗಳನ್ನ ಕಿತ್ತಿದ ಮೇಲೆ ನೀವೇನಾದರೂ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರಕ್ಷಣೆಗೆ ಒಳಪಟ್ಟಂತ ಹೆಣ್ಣು ಇವತ್ತು ತನ್ನನ್ನು ತಾನು ರಕ್ಷಿಸಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಬಲಿಷ್ಠರು ಅನ್ನುವಂಥ ಅಸಹಾಯಕತೆ ನಮ್ಗೆ ಕಾಣ್ತಾ ಇದೆ. ಹೇಳುವಂಥ ಅನಿವಾರ್ಯತೆಯನ್ನು ತಂದಿಟ್ಟಂಥ ಸಮಾಜದ ಬಗ್ಗೆ ನಮಗೆ ಎಲ್ಲೋ ಒಂದು ಕಡೆಗೆ ಸಣ್ಣ ಪ್ರಮಾಣದ ಅದ್ರ ಬಗ್ಗೆ ನಮ್ಗೆ ಪ್ರಶ್ನೆಗಳದಾವು. ಇಲ್ಲೇ ನನಗೆ ಭಾಳ ಕಾಡಿದ್ದೇನು ಅಂತಂದ್ರೆ, ನೆಲ ಕಚ್ಚೋದ್ಯಾಕೆ ನಿನ್ನೊಳಗೆ ಹೋರಾಟಗಾರ್ತಿ ಇಲ್ಲವೇ ಅಂತ ತಿಳ್ಕೊಂಡು, ಎದೆ ಒಡ್ಡೋದ್ಯಾಕೆ ನಿನ್ನೊಳಗೆ ಹೋರಾಟಗಾರ್ತಿ ಇಲ್ಲವೇ? ಪ್ರತಿಯೊಬ್ಬ ಹೆಣ್ಣಿನಲ್ಲಿಯೂ ಒಬ್ಬ ಹೋರಾಟಗಾರ್ತಿ ಇರ್ತಾವೆ.
ಅದರ ಹೋರಾಟಗಾರ್ತಿಯನ್ನು ಎಚ್ಚರ ಮಾಡಿಸಿಕೊಳ್ಳುವಂಥ ವಿವೇಕ ನಮಗಿಲ್ಲದೇ ಇದ್ದಾಗ ನಾವೇನಾಗ್ತೀವಿ ಅಂದ್ರೆ ಕುಟುಂಬದ ಚೌಕಟ್ಟಿನೊಳಗೆ ಕುಟುಂಬದ ಹಿಂಸೆಗಳನ್ನು ಇದೀತದ ಬಿಡಪ್ಪ, ಅದನ್ನ ನಾವು ಹೇಳಿರ್ತಾರೆ, ಅದನ್ನ ನಾವು ಹೇಳಿರ್ತಾರೆ, ಅದನ್ನ ನಾವು ಒಪ್ಕೊಂತೀವಿ, ಮುಂದೆ ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ತೀವಿ. ಅಂದ್ರೆ ತಂದೆ ಮನೆಯೊಳಗೆ ಇರುವಂಥದ್ದನ್ನ ಗಂಡನ ಮನೆಗೆ ಹೇಳಬಾರ್ದಂತ, ಗಂಡನ ಮನೆಯ ಕಷ್ಟವನ್ನ ತಾವ್ರ ಮನೆಗೆ ಹೇಳಬಾರ್ದು ಅಂತ ಗಂಡನ ಮನೆಗೆ ಹೋಗೋ ಮುಂದೆ ಉಪದೇಶ ಮಾಡ್ತಿರ್ತಾರೆ. ನಾವು ಉಪದೇಶ ಕೇಳೇ ಹೋಗಿರ್ತೀವಿ. ನಾವು ಹಿರಿಯರು ಬರ್ತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಳ ವಿಶೇಷ ಇದು. ಮೊದಲ ಸಲ ಗಂಡನ ಮನೆಗೆ ಹೆಣ್ಮಕ್ಳು ಹೊಂಟರು ರಗಸಿ ಬಾಗಿಲು ತನಕ ಊರ ಮಂದಿನ ಕಳ್ಸಕ್ಕೆ ಬರ್ತಾರ. ಎಲ್ಲರ ಬಾಯಿಗೆ ಏನು ಯಾವ ತಂಗಿ ಹೊಂದ್ಕೊಂಡು ಹೋಗು, ಯಾವ ಅವ್ರು ಹೆಂಗೆ ಹೇಳ್ತಾರೆ ಹೆಂಗೆ ಕೇಳ್ಕೊಂಡು ಹೋಗು. ಇದನ್ನೇ ಕೇಳಿ 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 ಬೆಳೆದು ನಾವು ಯಾವಾಗ ಆಗೋದು ಅನ್ನುವಂಥದ್ದು ಇವತ್ತು ನಮಗೆ ಕಾಡ್ತಾ ಇದೆ. ನಾವು ಅನ್ನೋದು ಏನಿದೆಯಲ್ಲ, ನಾನು ಅನ್ನುವಂಥದ್ದು ನಾವಾದಂಥ ಈ ಹೊತ್ತಿನೊಳಗೆ ನಾವಾಗಿ ಈ ಸಮಾಜದೊಳಗೆ ನನಗೊಂದು ಜಾಗ ಬೇಕು ಅನ್ನುವಂಥ ಅಪೇಕ್ಷೆ ನಮ್ಗೆ ಹುಟ್ಟಿದ ಕಾರಣಕ್ಕಾಗಿ ಈ ರೀತಿಯಾಗಿ ನಮ್ಮೊಳಗಿರುವಂಥ ಹೋರಾಟಗಾರ್ತಿಯನ್ನು ಎಚ್ಚರಿಸ್ಕೊಳ್ಬೇಕು ಅನ್ನುವಂಥ ಅಗತ್ಯ ಹೆಚ್ಚು ಕಾಣಿಸ್ತಾ ಇದೆ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ನಿಮಗೆಲ್ಲ ಒಂದೊಂದು ಊರು ಇರ್ತಾವೆ ಗಂಡಸರಿಗೆ, ಆದ್ರೆ ನಮಗೆ ಎರಡೆರಡು ಊರುಗಳವ. ಒಂದು ಎಲ್ಲಿ ಹುಟ್ಟಿರ್ತೀವಿ ಅದು ಒಂದು ತವ್ರ ಮನೆ ಅಂತ ಒಂದು ಹೇಳ್ತಾರೆ, ಗಂಡನ ಮನೆ ಅಂತ ಹೇಳ್ತಾರೆ. ನನಗೆ ಭಾಳ ಇದು ಅಂತಂದ್ರೆ ಅವಿಭಾಜಿತ ಬಿಜಾಪುರ ಜಿಲ್ಲೆಯೊಳಗೆ ಹುಟ್ಟಿದಾಕಿ. ನಾವು ಇಲ್ಲೇ ಬಾಗೇವಾಡಿ ತಾಲೂಕಿನೊಳಗೆ ಹುಟ್ಟಿದಾಕಿ. ಅವಾಗ ಎಲ್ಲರೂ ಏನಾದ್ರು ಪ್ರಸಂಗ ಬಂತು ಅಂದ್ರೆ ಎರಡಾದವ ಬಾಗಲಕೋಟೆ ಬಿಜಾಪುರ. ಇಲ್ಲಿ ಏನಾದ್ರು ಬಂತಂದ್ರೆ ಎಲ್ಲರೂ ಅವ್ರು ಬಾಗಲಕೋಟೆ ಜಿಲ್ಲೆಯವ್ರು, ಅವ್ರು ಬಿಜಾಪುರ ಸಂಬಂಧ ಇಲ್ರಿ, ಬೇಡ್ರಿ ಈ ಊರು ಬಿಡೋರು. ಬಾಗಲಕೋಟೆ ಅವ್ರು ಬಿಜಾಪುರ ಜಿಲ್ಲೆದವ್ರು ನೋಡ್ರಿ ಅಲ್ಲಿ ಐತವ್ರು ಇದ್ರೊಳಗೆ ಎಲ್ಲಿ ಹುಟ್ಟಾರಂದ್ರೆ ಅಲ್ಲಿ ಹುಟ್ಟಾರ. ಅವ್ರು ಕೊಡ್ತಾರೆ, ಇದು ನಾವು ಬೇಡ್ರಿ ಅಂತ. ಇವರಿಬ್ರು ಬಿಜಾಪುರದವರು ಬಾಗಲಕೋಟೆಯವರು ಹಂಚಿಗೆ ಸರಿಸಿ ನನ್ನ ಕರ್ನಾಟಕವನ್ನಾಗಿ ಮಾಡಿಟ್ರು. ಅದಕ್ಕೆ ನಂಗೆ ಖುಷಿ ಐತಿ. ನೀವು ಇಲ್ಲೇ ಇಟ್ಕೊಂಡಿದ್ರು ಕರ್ನಾಟಕ ನಾನು ನೋಡ್ತಿದ್ದಿಲ್ಲ, ಕರ್ನಾಟಕ ನಾನು ನೋಡ್ತಿದ್ದಿಲ್ಲ. ನೀವು ನಾನು ಹೊರಗೆ ಹಾಕಿದ್ದೆ ಅನ್ನುವಂಥ ಕಾರಣಕ್ಕಾಗಿ ನಾನು ಕರ್ನಾಟಕ ನೋಡಿದೆ. ಕರ್ನಾಟಕ ನನ್ನನ್ನು ಒಪ್ಕೊಂತದ. ಅದನ್ನು ನಾನು ಭಾಳ ಇವತ್ತು ನಿಮ್ಮನ್ನು ವಿನಂತಿ ಮಾಡ್ಕೊತೀನಿ. ಇವತ್ತು ನಾವು ನನ್ನದು ಅನ್ನುವಂಥ ನನ್ನ ಜಿಲ್ಲೆ, ನಾವು ಹುಟ್ಟಿದಂಥ ಪ್ರದೇಶದ ಬಗ್ಗೆ ಒಂದು ವ್ಯಾಮೋಹ ಇದ್ದೇ ಇರುತ್ತೆ. ಒಳಗಡೆ ಒಂದು ಸಣ್ಣ ಪ್ರಮಾಣದ ವ್ಯಾಮೋಹ ಇರುತ್ತೆ. ಆ ಕಾರಣಕ್ಕಾಗಿ ನನ್ನ ಜಾಗದೊಳಗೆ ನಾವು ಗುರುತಿಸ್ಕೋಬೇಕು ಅನ್ನುವಂಥದ್ದು ಅವಳ ಇಚ್ಛೆಯಾಗಿರುತ್ತೆ ಅಂತ. ಅದು ನಮ್ಮ ಇಚ್ಛೆ ಆಗಿರುತ್ತೆ. ಅವಳ ಇಚ್ಛೆಯನ್ನು ಪೂರೈಸುವಷ್ಟರ ಮಟ್ಟಿಗೆ ಸಮಾಜ ಮತ್ತು ಕುಟುಂಬ ಒಂದು ಸಹನೆಯನ್ನು, ಒಂದು ಔದಾರ್ಯವನ್ನು ಬೆಳೆಸ್ಕೊಳ್ತು ಅಂತಂದ್ರೆ ಅದೆಲ್ಲೋ ಅವ್ರು ನಮಗೊಂದು ರೀತಿಯಾಗಿ ಬೆಳೆಯಲಿಕ್ಕೆ ಅಥವಾ ನಮ್ಮ ಇಡೀ ನಮ್ಮ ಬದುಕಿಗೆ ನಮ್ಮ ವ್ಯಕ್ತಿತ್ವಕ್ಕೆ ನೀವು ಕೊಟ್ಟಂಥ ಗೌರವ ಆಗ್ತಾ ಇದೆ. ನನಗೆಲ್ಲಕ್ಕಿಂತಲೂ ಇದ್ರ ಬಗ್ಗೆ ಪದ್ಯವನ್ನು, ಗದಲ್ಗಳನ್ನ, ಇದು ತಲೆಬರ ಇರುವಂಥ ಪದ್ಯಗಳಲ್ಲ, ಬರೀ ಏನೇನು ಅನ್ಸುತ್ತಾ. ಬಹುಶಃ ನನಗೆ ಕುಟುಂಬದ ಒಳಗಡೆಯಿಂದ ಬಂದಂಥ ನೋವುಗಳು ಅನ್ಸೋದಿಲ್ಲ. ಅವ್ರು ಸುತ್ತಮುತ್ತ ನೋಡ್ತಾ ಇದ್ದಾರಲ್ಲ, ಅವರ ಬರುವಂಥ ಪೇಷಂಟ್ಗಳಿರ್ಬೋದು, ಸುತ್ತಮುತ್ತ ಇರುವಂಥ ಕುಟುಂಬದ ಹೆಣ್ಮಕ್ಳು ಇರ್ಬೋದು, ಅಥವಾ ಅವರ ನೆಲೆಯಲ್ಲಿ ಇರುವಂಥವ್ರು ಇರ್ಬೋದು, ಅವರೆಲ್ಲ ನೋವುಗಳನ್ನು ನನ್ನ ನೋವು ಅಂದ್ಕೊಳ್ಳೋದನ್ನು ಬರೆಯೋದಿದೆಯಲ್ಲ, ಅಥವಾ ಇಡೀ ದೇಶದೊಳಗೆ ಅಥವಾ ಇಡೀ ರಾಜ್ಯದೊಳಗೆ ಇವತ್ತು ಹೆಣ್ಣನ್ನು ಹೇಗೆ ನೋಡ್ತಾ ಇದ್ದಾರೆ ಮತ್ತು ನಮ್ಮ ಮೇಲೆ ಆಗ್ತಾ ಇರುವಂಥ ಆಕ್ರಮಣಗಳು ಎಂಥವಲ್ಲ, ಪೊಲೀಸಿಗೆ ಅನ್ನುವಂಥದ್ದು ಹೊಸದೊಂದು ಹುಡ್ಕೊಂಡೈತಪ್ಪ. ಅಂದ್ರೆ ಅದಕ್ಕೊಂದು ಇಲಾಖೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ರಕ್ಷಣೆ ಮಾಡ್ಲಿಕ್ಕೆ ಅವ್ರು ಬರ್ತಾರೆ. ಇವಾಗ ನೈಟ್ ಪೊಲೀಸರು ಅಂತ ಒಂದಿಷ್ಟು ಮಂದಿ ಹುಡ್ಕೊಂಡ್ಬಿಟ್ರೆ ಯಾರು ಪೋಸ್ಟ್ ಕೊಟ್ಟರೋ ಗೊತ್ತಿಲ್ಲ, ಒಂದು ಪೋಸ್ಟ್ ತಂದು ಬಿಡ್ತಾರ. ನಾವು ಯಾರು ಮಾತಾಡ್ಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಿ ನಾವು ಎಲ್ಲಿ ಅನ್ನೋಂಥದ್ದು ನಾವು ತೋರಿಸ್ತಾರ. ನಾವು ಎರಡು ದಿವಸ ಆ ಕೆಲಸ ಯಾರು ಮಾಡ್ತಿದ್ರು, ಮನೆಯಾಗ ಇರುವಂಥ ಅಪ್ಪ ತಮ್ಮ ಮಾಡ್ತಿದ್ರು. ಆದ್ರೆ ಇವತ್ತೇನಾಗ್ಯಾರ, ಹೊರಗಡೆಗೆ ನೈತಿಕ ಪೊಲೀಸಿಗೆ ಕುಟುಂಬದಿಂದ ಹೊರಗಡೆ ಹುಟ್ಕೊಂಡಾರ. ಅವರು ಮೊದಲು ಕುಟುಂಬದ ಒಳಗೆ, ಈ ಪೊಲೀಸರು ಮೊದಲು ಕುಟುಂಬದ ಒಳಗಿದ್ರು, ಇವತ್ತು ಹೊರಗಡೆ ಇವರೇ ಹುಟ್ಕೊಂಡ ಕಾರಣಕ್ಕಾಗಿ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು, ಏನು ಮಾತಾಡಬೇಕು, ಏನು ತಿನ್ನು, ಯಾರ ಜೊತೆಗಿರಬೇಕು ಅನ್ನುವಂಥದ್ದು ನನ್ನ ಇಚ್ಛೆ ಅಲ್ಲ ಅನ್ನುವ ಹಾಗೆ ಸಮಾಜ ಇವತ್ತು ಲಿಂಗ ಸೂಕ್ಷ್ಮತೆಗಳನ್ನು ಕಳ್ಕೊಳ್ತಿಸ್ತಾ ಇದೆ. ಆ ರೀತಿಯಾಗಿ ಕೆಲಸಗಳು ನಡೀತಾ ಇವೆ. ಹೀಗಾಗಿ ಲಿಂಗ ಸೂಕ್ಷ್ಮತೆ ಇಲ್ಲದಂಥ ಸಮಾಜದೊಳಗೆ ನಮ್ಮ ಮಾತುಗಳನ್ನು ನಾವು ವೇದನಾ ಪರವಾಗಿ ಹೇಳ್ತೀವೋ, ಆಕ್ರೋಶ ಪರವಾಗಿಯೋ, ಅಥವಾ ವಿನಯದಿಂದ ಹೇಳ್ತೀವೋ, ಹೆಂಗೆ ಹೇಳ್ತೀವೋ ಗೊತ್ತಿಲ್ಲ. ಅದು ಒಟ್ಟು ಹೇಳ್ತೀವಿ. ನೀವು ಎಷ್ಟು ಕೇಳ್ತೀರೋ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದಾಗಿನೂ ಸಹ ನಾವು ಹೇಳೋದನ್ನು ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ಕೊಂಡು ಇಲ್ಲೇ ನನಗೆ ನೀವು ನೋಡ್ರಿ, ಪತಿವ್ರತೆಯನ್ನು ನಾನು ಪಾಠ ಮಾಡಿದ್ದೀನಿ, ಪಾಠ ಮಾಡ್ತೀವಿ. ಕಾವ್ಯಗಳನ್ನು ಹೇಳುವಾಗ ಅಥವಾ ರಾಮಾಯಣ ಮಹಾಭಾರತಗಳನ್ನು ಹೇಳುವಾಗ ಪತಿವ್ರತೆ ಅಂತೇಳಿ 5 ಮಂದಿ ಹೆಸರು ಹೇಳ್ತೀವಿ. ಕರ್ನಾಟಕದ 140 ಕೋಟಿ ಜನಸಂಖ್ಯೆ ಒಳಗೆ ಅರ್ಧ ಭಾಗದಷ್ಟು ಹೆಣ್ಮಕ್ಳಿದೆ. ಮತ್ತು 5 ಮಂದಿ ಅಷ್ಟೇ ಹೆಂಗಿರ್ತಾರೆ ಪತಿವ್ರತೆಯರು? ಸಣ್ಣ ಪ್ರಶ್ನೆ ಅಲ್ವಾ, ಸಣ್ಣ ತರ್ಕದ ಪ್ರಶ್ನೆ. ಇದು ಭಾಳ ದೊಡ್ಡ ಪ್ರಶ್ನೆ ನಾನು ಅಲ್ವೇ ಅಲ್ಲ. ಇದು ಸಣ್ಣ ತರ್ಕದಿಂದ ಆಲೋಚನೆ ಮಾಡಕತ್ತಿದೀವಿ ಅಂದ್ರೆ ಇಷ್ಟು ಕೋಟಿ ಹೆಣ್ಮಕ್ಳು ನಾವು ಅದೀವಿ. ಮತ್ತು ಅವ್ರು ನಮ್ಮನ್ನು ಎಲ್ಲರನ್ನ ಏನಂತ ಕರಿಬೇಕು? ನಮ್ಮನ್ನು ನೀವು ಏನಂತ ಕರಿತೀರಿ, ಏನಂತ ಗುರುತಿಸ್ತೀರಿ ನೀವು? ನಾವು ಪತಿವ್ರತೆ 5 ಹೆಸರು ಹೇಳಿ ಕೈ ಬಿಟ್ಬಿಡ್ತೀರ. ಮತ್ತು ನಾವೇನಾದ್ರು ಒಂದು ಅದನ್ನಾದ್ರೂ ಕೈ ಬಿಡ್ರಿ, ಇಲ್ಲ ನಮ್ಮನ್ನ ಎಲ್ಲಾದ್ರೂ
ನಮ್ಮನ್ನೆಲ್ಲರನ್ನಾದ್ರೂ ಒಪ್ಕೋಬೇಕು ನೀವು, ಇಲ್ಲಾಂದ್ರೆ ಅವ್ರನ್ನಾದ್ರೂ ಕೈ ಬರಬೇಕು. ಅವರು ಇರಬೇಕು, ನಮ್ಮನ್ನ ಹಿಂಗೆ ಇಟ್ಕೊಂಡ್ರೆ ಹೆಂಗದು? ಈ ಪ್ರಶ್ನೆಗಳಲ್ಲಿ ಇದನ್ನು ಪ್ರಶ್ನೆ ಮಾಡುವಂಥದ್ದು ಆಧುನಿಕ ಓದು ಮತ್ತು ಆಧುನಿಕ ಶಿಕ್ಷಣ ಹೆಣ್ಮಕ್ಳಿಗೆ ತಂದು ಕೊಡ್ತೇವೆ ಅಂತ ಹೇಳಿ. ಅಕಸ್ಮಾತ್ ಈ ದೇಶದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವರು ಅಥವಾ ಬಸವಣ್ಣನಂತವರು ವಚನಕಾರ್ತಿಯರು ಹುಟ್ಟದೇ ಇದ್ರೆ ನಾವೇನಾಗ್ತಾ ಇದ್ದೀವೋ ಗೊತ್ತಿಲ್ಲ ನನಗೆ. ಹೇಳ್ತಾರೆ ಲೈಂಗಿಕ ಜೀತದಾಳುಗಳು ಅನ್ನುವಂಥ ಪದ ಬಳಸ್ಯಾರ ಅವರು. ಅದು ಸತ್ಯನೂ ಇದೆ. ಅದು ಹೆಣ್ಣನ್ನು ಇವತ್ತಿಗೂ ಕೆಲವು ಯಂತ್ರಕ್ಕಿಂತಲೂ ಭಿನ್ನವಾಗಿ ನೋಡುವಂಥ ಮನಸ್ಥಿತಿಗಳು ಈ ಸಮಾಜದಲ್ಲಿ ಕಡಿಮೆ ಇರುವುದರಿಂದಲೇ ಹೆಣ್ಣಿನ ಮೇಲೆ ಅತ್ಯಾಚಾರಗಳು ಆಕ್ರಮಣಗಳು ಹೆಚ್ಚಾಗ್ತಾ ಇದೆ. ನನಗೆ ಭಾಳ ನೋವಾಗುವಂಥ ಸಂಗತಿ ಏನು ಅಂತಂದ್ರೆ ನಮ್ಮ ಪಾರ್ಲಿಮೆಂಟ್ಗಳು ಮತ್ತು ನಮ್ಮ ವಿಧಾನಸಭೆಗಳು ಏನಾಗಿವೆ ಅನ್ನುವಂಥದ್ದು ನೀವೆಲ್ಲ ಹಿರಿಯರು ನೋಡ್ತಾ ಇರ್ತೀರಿ. ನೀವೆಲ್ಲ ಮಾತಾಡ್ಬೇಕು ಹಿರಿಯರು, ನಾವು ಮಾತಾಡಿದ್ರೆ ಯಾರು ಗಮನಿಸಂಗಿಲ್ಲ. ನೀವು ಮಾತಾಡ್ಬೇಕಾಗತ್ತೆ, ಯಾಕಂದ್ರೆ ನಿಮ್ಮ ಮೂಲಕವೇ ಅವರೆಲ್ಲ ಬೆಳೆದವರು. ಅಲ್ಲಿ ಒಳಗೆ ಹೋಗಿ ಮಾತಾಡ್ತಿರ್ತಾರ, ಎಲ್ಲರೂ ತೋಳಿರ್ತಾರ, ನಾನು ಕೈಯಾಗ ಬಳಿ ಕೊಟ್ಟಿನೇನ, ನಾನು ಹೆಂಗ್ ಅಂತ ತಿಳ್ಕೊಂಡಿನ ಅಂತ ಮಾತಾಡ್ತಿರ್ತಾರ. ಅಂದ್ರೆ ನಾವು ಇಷ್ಟ ಓಟ್ ಹಾಕಿ ನಿಮ್ಮ ಕೈ ಬಯಸ್ಕೊಳ್ಳೋಣ ನಾವು. ಅಂದ್ರೆ ಹೆಣ್ಮಕ್ಳು ಅಷ್ಟ ಬಳಿ ಹಾಕ್ಬೇಕ. ಬಳೆಯನ್ನ ಹೆಣ್ಣಿನ ದೌರ್ಬಲ್ಯದ ಸಂಕೇತ ಅಲ್ರಿ, ಅದೊಂದು ಸೌಂದರ್ಯದ ಸಂಕೇತ. ನೀವು ಕೊಟ್ಟಿರೋದು ನಾವು ಹಾಕೊಂಡು ನಮ್ಗೆ ಬ್ಯಾಡ ತಗೊಂಡು ಹೋಗ್ರಿ ನಿಮ್ಮ ಬಳಿ ಅಂತ. ನಮ್ಗೆ ಬೇಕಾಗಿ ನಿಮ್ಮ ಬಳಿನೂ ಬೇಡ, ನಿಮ್ಗೆ ಏನೂ ಬೇಡಪ್ಪ, ನಾವು ಹಂಗೆ ಏನ್ ಮಾಡ್ತೀರಿ ನೀವು? ಆದ್ರೆ ಇದು ಸಾಂಪ್ರದಾಯಿಕವಾಗಿ ಈ ಗಂಡಿನ ಮನಸ್ಥಿತಿ ಕುಂಕುಮ ಇದರ ಮೂಲಕ ನಾವೇನು ಗುರುತಿಸ್ಕೊಂಡು ಬಂದಿಲ್ಲ. ಇದು ಎಲ್ಲ ನನ್ನ ಆಧೀನದಲ್ಲಿರಬೇಕು, ಇದು ವೀಕ್ ಇದೆ, ನಾ ಬಲಿಷ್ಠ ಅಂತ ತಿಳ್ಕೊಂಡು ಹೇಳ್ಬೇಕಂದ್ರೆ ಗಂಡಸನಿಗೆ ಬೈಲಿಕ್ಕೆ ಇರುವಂಥದ್ದು ಯಾವ ಪದ? ನಾನು ಹೆಂಗ್ಸಲ್ಲ ಅಂತ ತಿಳ್ಕೊಂಡು ಹೇಳ್ಬೇಕಾಗಿದ್ದು ನಾನು ಕೈಯಾಗ ಬಳಿ ತೊಟ್ಕೊಂಡಿಲ್ಲ ಅಂದ್ರೆ ಮಾತ್ರ ಅವ್ರು ಗಂಡಸರಾಗ್ತಾರೆ. ಕೈಯಾಗ ಬಳಿ ತೊಟ್ಕೊಂಡಾರೆಲ್ಲ ನೋಡ್ರಿ ಈ ಪರಿಸ್ಥಿತಿ ಒಳಗೆ ಬಳಿ ಬಿಟ್ಟಿವಿ ಅಂದ್ರೆ ಪಾಪ ಬಳೆ ಮಾರಿ ಬದುಕೋರ ಗತಿ ಏನು? ಅದೊಂದು ವೃತ್ತಿ. ನೀವಂತೂ ಹಾಕೊಳಂಗಿಲ್ಲ. ಬಂಗಾರ ಭಾಳ ಇದ್ದಾಗ ರೊಕ್ಕ ಭಾಳ ಬರಕತ್ತಂದ್ರೆ ಜಗತ್ ಕಾಣೋಗಿ ಇಟ್ಟು ದೊಡ್ಡ ಕೆಬ್ಬರ ಕಡೆ ಹಾಕೊಂಡು ಅಡ್ಡಾಡ್ತಾರೆ. ಅದಕ್ಕೆ ನಿಮ್ಗೆ ಕಡೆ ಅಂತಾರೆ, ಅದಕ್ಕೆ ಬಳೆ ಅನ್ನಂಗಿಲ್ಲ. ನಮ್ಮಂಥದ್ದು ಅವರು ಹಾಕೊಂತಾರೆ, ಅದಕ್ಕೆ ಕಡೆ ಅಂತದ್ದು. ಬ್ರಾಸ್ಲೆಟು ಕಡೆ, ಅದ್ರ ನಾವು ಹಾಕೊಂಡ್ರೆ ಬಳಿ, ಅದ್ಯಾಕೆ ಬಳಿ ಆಗುತ್ತೆ? ನೀವು ಯಾಕೆ ಹಾಕೊಂಡ್ರೆ ಅದಕ್ಕೆ ಕಡೆ ಆಗುತ್ತೆ? ಅದು ಪ್ರಶ್ನೆಗಳು ಇವತ್ತಿನ ಮಹಿಳೆಯರು ಮಾಡಕತ್ತಾರೆ. ನೀವು ಹಾಕಿದ್ರೆ ಅದು ಕಡೆ ಆಗುತ್ತೆ, ನಾವು ಹಾಕಿದ್ರೆ ಯಾಕೆ ಬಳಿ ಆಗುತ್ತೆ? ಇಷ್ಟೇ ಪ್ರಶ್ನೆ, ಇಷ್ಟೇ ತರ್ಕ ಮಾಡಿದೀವಿ ಅಂತಂದ್ರೆ ನಾವು ಏನು ಮೂಲಭೂತವಾಗಿ ಯಾವ ಬೇರೆ ಕೈ ಹಾಕಿವಿ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಹೀಗಾಗಿ ಎಲ್ಲ ಕುಟುಂಬಗಳು ನಾನು ಪದೇ ಪದೇ ನಮ್ಮ ಉಳಿದ್ರೆ ಹೆಣ್ಮಕ್ಳು ಉಣ್ಬೇಕು. ಅಪೌಷ್ಟಿಕತೆ ಹೆಚ್ಚು ಎಲ್ಲೈತದು? ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದೊಳಗೆ ಹೆಣ್ಮಕ್ಳು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಕುಟುಂಬದ ಒಳಗಡೆಗೆ ಬೆಳೆಸಿಕೊಂಡು ಬಂದಂಥ ಸಾಂಪ್ರದಾಯಿಕವಾದಂಥ ಸಂಗತಿಗಳದಾವಲ್ಲ, ಈ ಹೆಣ್ಣನ್ನ ಆರೋಗ್ಯಕರವಾಗಿ ಬೆಳೀಲಿಕ್ಕೆ ಅಥವಾ ಇರಲಿಕ್ಕೆ ಬಿಡ್ತಾ ಇಲ್ಲ ಅಂತ ತಿಳ್ಕೊಂಡು. ಹೀಗಾಗಿ ಇದ್ರ ಬಗ್ಗೆ ಇವತ್ತು ನಾವು ಮಾತನಾಡುವಂಥದ್ದನ್ನ ಅದು ನಾವು ಕಾಡುವಾಗ ನೇರವಾಗಿ ಹೇಳಕ್ಕೆ ಸಾಧ್ಯ ಆಗಲಾರ್ದ ಹೀಗೆ ಒಂದು ಪ್ರಕಾರದ ಸಾಹಿತ್ಯದ ಪ್ರಕಾರದೊಳಗೆ ಅದನ್ನ ಹೆಂಗೋ ಬದುಕಿಸಿ ಹೇಳಿ ಸಮಾಧಾನ ಪಡ್ತೀವಿ. ಸಾಹಿತ್ಯ ಅನ್ನುವಂಥದ್ದು ಸಮಾಜದ ವಿಶ್ಲೇಷಣೆ ಮಾಡೋ ಹಚ್ಚಿನೊಳಗೆ ನೇರವಾಗಿ ಹೇಳಲಿಕ್ಕೆ ಎಲ್ಲರೂ ಅಂತಿದ್ರು, ಭಾಳ ನೀವು ನೇರವಾಗಿ ಮಾತಾಡ್ತೀರಿ. ಇನ್ನೇ ಯಾರೋ ಬಳಸಿದ್ರು, ಭಾಳ ಸೂಕ್ಷ್ಮವಾಗಿ ಅದನ್ನ ಸೌಮ್ಯವಾಗಿ ಹೇಳ್ತಾರೆ ಅವರು. ತಮ್ಮ ಮೇಲೆ ಆಗುವಂಥ ದಬ್ಬಾಳಿಕೆಯನ್ನ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಸ್ವಚ್ಛವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗಲಾರ್ದ ಹೇಳ್ತಾರೆ. ಯಾಕೆ ಬೇಕಾಗಿತ್ರಿ ಇದು? ಇದ್ದಾಗ ಹೇಳ್ತೀರಪ್ಪ, ಕೇಳಿದ್ರೆ ಬಿಡ್ರಿ. ಎಷ್ಟು ವರ್ಷ ನಾವು ಸೂಕ್ಷ್ಮವಾಗಿ ಹೇಳೋದು, ಎಷ್ಟು ಶತಮಾನಗಳಿಗೆ ಹೇಳೋದು. ಅಕ್ಕಮಹರಿ ಇದನ್ನೇ ಹೇಳಿದ್ರ, ಎಲ್ಲ ಗೊಗ್ಗವೇ ಕಾಳವೇ ಇವರು ಇದನ್ನೇ ಮಾತಾಡಿದ್ರ. ಆಧುನಿಕ ಕಾಲದೊಳಗೆ ಇದನ್ನ ಮಾತಾಡಿ ಇನ್ನೂ ಸೂಕ್ಷ್ಮವಾಗಿ ಮಾತಾಡಿದ್ರೆ ಅಂದ್ರೆ ಹೆಂಗೆ ಮಾತಾಡೋದು ಅಂತ ತಿಳ್ಕೊಂಡು ಇವತ್ತು ಅದಕ್ಕೆ ನಾವು ಸ್ವಚ್ಛ ಬಿಟ್ಟಿವಿ. ನಾವು ಹೊರಗೆ ಬಂದು ಮಾತಾಡಕತ್ತೀವಿ, ನಿಮ್ಮ ಜೊತೆಗೆ ಮಾತಾಡಕತ್ತೀವಿ. ಅದಕ್ಕೆ ಹೇಳ್ತಾಳೆ ರೇಖಾ, ಕ್ರೌರ್ಯಗಳ ಮುಚ್ಚಿಟ್ಟು ಸ್ತ್ರೀ ಚಳವಳಿ ಎನ್ನುವುದೇ, ಭೇದಗಳ ಮುಚ್ಚಿಟ್ಟು ಸ್ತ್ರೀ ಚಳವಳಿ ಎನ್ನುವುದೇ. ಇವೆರಡನ್ನು ಮುಚ್ಚಿಡಕ್ಕಾಗೋದಿಲ್ಲ. ಸ್ತ್ರೀ ಚಳವಳಿ ಅಂದ್ರೆ ಇವು ಎರಡರ ವಿರುದ್ಧ ಇರುತ್ತದು. ಅದು ಕ್ರೌರ್ಯವನ್ನು ಅದು ಸಹಿಸ್ಕೊಳ್ಳೋಕ್ಕಿಲ್ಲ, ಅದು ಮುಚ್ಚಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗೇನೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇದೆಯಲ್ಲ, ಇದನ್ನು ಮುಚ್ಚಿಟ್ಟುಕೊಂಡು ಚಳವಳಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವುಗಳ ಸಂಬಂಧಪಟ್ಟ ಹಾಗೆಯೇ 12ನೇ ಶತಮಾನದವರು ಶರಣರು ಇವುಗಳನ್ನು ಮಾಡ್ತಾ ಬರ್ಲಿಕ್ಕೆ ಕೈಗೆತ್ತಿಕೊಂಡು. ನನ್ನ ಶರಣರ ಬಗ್ಗೆನೂ ತಕರಾರಿದೆ. ನಮ್ಮ ಗೊಗ್ಗವೆ ಮತ್ತು ಜೇಡರ ದಾಸಿಮಯ್ಯ ಮಾತನಾಡುವಂಥ ಮಾತುಗಳು ಎಷ್ಟು ಭಿನ್ನವಾಗಿರ್ತಾವ ಅನ್ನುವಂಥದ್ದನ್ನು ನೀವು ನೋಡ್ಬೇಕು. ಹೆಣ್ಮಕ್ಳು ನಾವೇನು ಕೇಳ್ತೀವಿ, ನಮ್ಗೆ ಏನು ಬೇಕು ಅನ್ನುವಂಥದ್ದನ್ನ ಸಮಾಜನೇ ಕೇಳಿಲ್ಲ, ಕುಟುಂಬನೇ ಕೇಳಿಲ್ಲ. ನೀವು ಯಾಕೆ ಏನು ಕೇಳಿದ್ರೆ ನಿಮ್ಮ ಹೆಣ್ಮಕ್ಳಿಗೆ ಏನು ಬೇಕು ಅಂತೇಳಿ ನೀವೇ ತಿಳ್ಕೊಂಡ್ಬಿಟ್ರೆ ನಮ್ಗೆ ಏನು ಬೇಕು ಅನ್ನುವಂಥದ್ದನ್ನ, ಈಕಿಗೆ ಸೀರೆ ಬೇಕು, ಈಕಿಗೆ ಬಂಗಾರ ಬೇಕು, ಈಕಿಗೆ ಒಡವೆ ಬೇಕು, ನೀವೇ ತೊಗೊಂಬಂದ್ಬಿಡ್ತೀರಿ. ಅದು ನಮ್ಮ ಆಯ್ಕೆ ಅಲ್ಲವೇ ಅಲ್ಲ. ನಿಮ್ಮ ಅಪೇಕ್ಷೆಯನ್ನ, ನಿಮ್ಮ ಆಯ್ಕೆಯನ್ನ ನನ್ನದು ಅಂತ ತಿಳ್ಕೊಂಡು ಒಪ್ಪಿಸ್ಕೊತ ಬಂದಂತ ಸಮಾಜದೊಳಗೆ ಇವತ್ತು ಇದು ನಂದಲ್ಲ ಅಂತ ತಿಳ್ಕೊಂಡು ನಾವು ಹೇಳಕತ್ತೀವಿ. ಹೌದಾ? ಇದನ್ನು ಇವತ್ತಿಂದಲ್ಲ, ಇದು 12ನೇ ಶತಮಾನದೊಳಗೆ ಕಾಳವೇಣಿಗಳು ಪ್ರಶ್ನೆ ಮಾಡ್ತಾಳ. ಜೇಡು ದಾಸಿಮಯ್ಯ ಹೇಳ್ತಾರೆ, ಮಲೆ ಮಡಿ ಬಂದರೆ ಹೆಣ್ಣೆಂಬರು, ಕಟ್ಟಮಿಸಿ ಬಂದರೆ ಗಂಡೆಂಬರು,
ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣರಾಮನಾಥ ಅನ್ನುವಂಥ ಮಾತುಗಳನ್ನು ಜೇಡು ದಾಸಿಮಯ್ಯ ಹೇಳಿದ. ಗೊಗ್ಗವ ಹೇಳ್ತಾಳ, ಮೊಲೆಮಡಿ ಬಂದರೆ ಗಡ್ಡ ಕಾಸೆ ಬೀಸೆ ಬಂದರೆ ಗಂಡೆಂಬರು, ಮೊಲೆಮಡಿ ಬಂದರೆ ಹೆಣ್ಣೆಂಬರು. ಈ ಉಭಯದ ಜ್ಞಾನ ಹೆಣ್ಣು ಗಂಡು ಕಾಣರಾಮನಾಥ ಅಂತ ತಿಳ್ಕೊಂಡು ಕಾಳವೇಲ್ ಗೊಗ್ಗವೆ ಆ ಮಾತನ್ನು ಹೇಳ್ತಾಳ. ಅಲ್ಲೇ ಆತ್ಮ ಬಂತು, ಇಲ್ಲೇ ಜ್ಞಾನ ಬಂತು. ಆತ್ಮ ಯಾವಾಗ ಸಿಗುತ್ತ, ಜ್ಞಾನ ಯಾವಾಗ ಬೇಕಾಗತ್ತ? ಜ್ಞಾನ ಇದ್ರೆ ಆತ್ಮವನ್ನ ಬೆಣ್ಣೆ ಹತ್ತಿ ಹೋಗ್ತೀವಿ. ನೀವು ಜ್ಞಾನ ಕೊಡ್ಲಾರ್ದಂಗೆ ನಿಮ್ಮಷ್ಟಕ್ಕೆ ನೀವೇ ಆತ್ಮಜ್ಞಾನಿಗಳಾಗಿ ಆತ್ಮದ್ವಾರಕ್ಕಾಗಿ ನೀವು ಹೋರಾಟ ಮಾಡುವಂತ, ನೀವು ಚಳವಳಿ ಮಾಡುವಂತ ಅಥವಾ ನೀವು ಮಾತನಾಡುವಂತ ಮಾತುಗಳು ನಮ್ಗೆ ಅರ್ಥ ಆಗ್ತಾನೇ ಇಲ್ಲ ಅನ್ನುವಂಥ ಕಾರಣದಿಂದ ಅವ್ರು ಹೇಳ್ತಾರೆ, ಮೊದಲಿಗೆ ನಮ್ಗೆ ಜ್ಞಾನ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ರಿ. ನೀವು ಜ್ಞಾನ ಪಡ್ಕೊಂಡಾಗ ಇದು ಡೆಸ್ಕು, ಇದು ನಿಂತು ಮಾತಾಡೋದು, ಇದು ನಮ್ಮ ಹೈಟಿಗೆ ಇಲ್ಲವೇ ಇಲ್ಲ, ಇದು ನಿಮ್ಮ ಹೈಟ್ ಅನ್ನು ನೋಡ್ಕೊಂಡು ಪಾಪ ಕಾರ್ಪೆಂಟ್ರಿಗೆ ಗೊತ್ತಿರುತ್ತೆ ಗಂಡಸರ ಹೈಟ್ ಹೇಳ್ತಿರ್ತ, ನೀವೆಲ್ಲ ಅದ್ರ ಮೇಲೆ ಇರ್ತದಕ್ಕೆ ಅವ್ರು ಆಯ್ತು ಮಾಡಿರ್ತಾನೆ. ಅವ್ನಿಗೇನು ಗೊತ್ತು ಪಾಪ, ನಾವು ಸಣ್ಣ ಸಣ್ಣವ್ರಿಗೆ ಗಿಡಗಿಡವ್ರು ಹೆಣ್ಮಕ್ಳು ಬಂದು ಮಾತಾಡ್ತೀವಿ ಅಂತ ಇವತ್ತಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ ಇದೇ ಹೈಟ್ ಮಾಡಿರ್ತಾನೆ. ಅಂದ್ರೆ ಸಮಾಜದೊಳಗೆ ನಾವು ಹೈಟನ್ನು ಗುರುತಿಸ್ಕೊಂಡ್ಬಿಟ್ಟು ಇವ್ರು ಇಲ್ಲೇ ಅಂತ ತಿಳ್ಕೊಂಡು, ಆದ್ರೆ ಪ್ರಜಾಪ್ರಭುತ್ವ ಅದನ್ನ ನಿರಾಕರಣೆ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಅದು ನಮಗೆ ಹೇಳಿಕೊಡ್ತಾ ಇದೆ, ಸಂವಿಧಾನ ನಮ್ಗೆ ಹೇಳಿಕೊಡ್ತಿದೆ, ನನ್ನ ಹೈಟು ನಿಮ್ಮ ಹೈಟು ಸಮ ಇದೆ ಅನ್ನುವಂಥದ್ದನ್ನು ಸಂವಿಧಾನ ನಮ್ಗೆ ಹೇಳಿದ ಕಾರಣಕ್ಕಾಗಿ ನಾವು ನಿಮ್ಮ ಹೈಟಿಗೆ ಬರುವ ಈ ಹೊತ್ತಿನೊಳಗೆ ಸಣ್ಣ ಪ್ರಮಾಣದ ಸಂಚಲನ ಸಮಾಜದೊಳಗೆ ಉಂಟಾಗಿದೆ. ಸಣ್ಣ ಪ್ರಮಾಣದ ಸಂಘರ್ಷ ನಡೀತಾ ಇದೆ. ಅದು ಕೌಟುಂಬಿಕವಾಗಿ ಇದೆ, ಸಾಮಾಜಿಕವಾಗಿದೆ, ರಾಜಕೀಯವಾಗಿದೆ, ಎಲ್ಲ ನೆಲೆಯಲ್ಲಿ ಅದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಈ ಹೋರಾಟಕ್ಕೆ ಒಂದಿಷ್ಟು ನಾವು ಅಕ್ಷರದ ರೂಪವನ್ನು ಕೊಡಬೇಕಾಗಿದೆ, ಅದನ್ನು ದಾಖಲಿಸ್ಬೇಕಾಗೈತೆ. ಈ ದಾಖಲೆ ಇದೆಯಲ್ಲ, ಇದು ಇವತ್ತಿನ ಉಪಯೋಗ ಬರ್ತದೆ ಅನ್ನೋದು ನನಗೆ ಅನ್ಸೋದಿಲ್ಲ. ಯಾಕಂದ್ರೆ 12ನೇ ಶತಮಾನದ ವಚನಕಾರರ ಬರೆದಿಟ್ಟಂಥದ್ದು ಇವತ್ತು ನಮಗೆ ಬಹಳ ದೊಡ್ಡ ನಿಧಿಯಾಗಿ ಅದು ಕಾಣಿಸ್ತಾ ಇದೆ. ಅದರ ಬೆಳಕಿನೊಳಗೆ ಇವತ್ತು ನಾವು ನಮ್ಮ ಬದುಕನ್ನು ರೂಪಿಸ್ಕೋಬೇಕು ಅನ್ನೋ ಹಂಬಲದಿಂದ ಇವತ್ತು ನಾವು ವಚನ ಸಾಹಿತ್ಯದ ಮೊರೆ ಹೋಗ್ತಾ ಇದ್ದೇವೆ. ಮುಂದಿನ ಕಾಲದೊಳಗೆ ಇನ್ನಷ್ಟು ವರ್ಷ ಹೋದ್ಮೇಲೆ ಬಹುಶಃ ಈ ರೀತಿಯಾದಂಥ ಅಭಿಪ್ರಾಯಗಳನ್ನ ಒಪ್ಪಿಕೊಳ್ಳುವಂತ ತಲೆಮಾರು ಬರಬಹುದು. ಆ ಕಾರಣಕ್ಕಾಗಿ ನಮ್ಮ ಕಾಲದ ಅನುಭವಗಳನ್ನ ನಾವು ದಾಖಲಿಸುವಂತ ಅಗತ್ಯ ಇರೋದ್ರಿಂದ ರೇಖಾ ಪಾಟೀಲ್ರು ಅದನ್ನ ಮಾಡಿರೋದ್ರ ಬಹಳಷ್ಟು ಇಟ್ಕೊಂಡು ಬಂದಿನಿ. ಇದನ್ನ ಹೇಳ್ಬೇಕಂತೆ ಅದು ನಮ್ಮ ದಳವಾಯಿಯವರೆಲ್ಲ ಹೇಳ್ಬಿಟ್ರು. ಈಗ ಯಾಕಂತಂದ್ರೆ ಒಂದು ರೀತಿಯಾಗಿ ನಾನೇನು ಓದ್ತಾ ಇದ್ದೆ, ನಾನೇನು ಬರಿತಾ ಇದ್ದೆ, ಅವರು ನಮ್ಮ ಸ್ಕೂಲ್ನಲ್ಲಿ ಹೊರಗಡೆ ಬಂದ ಕಾರಣ, ಪಾಸಾಗಿ ಹೊರಗೆ ಬಂದ ಕಾರಣಕ್ಕಾಗಿ ಬಹುಶಃ ನಮ್ಮ ಸಾಮ್ಯತೆಗಳಿದ್ದೇ ಇರ್ತಾವೆ ವೈಚಾರಿಕವಾಗಿ. ಇದು ಎಲ್ಲರಲ್ಲಿನೂ ಬಂತು ಅಂತಂದ್ರೆ ನಮ್ಮ ಬದುಕು ಬಹಳ ಸಹನೀಯವಾಗುತ್ತೆ, ಕುಟುಂಬಗಳು ಬಹಳ ನೆಮ್ಮದಿಯಿಂದ ಇರ್ಲಿಕ್ಕಾಗತ್ತೆ. ಕುಟುಂಬ ನೆಮ್ಮದಿ ಅಂದ್ರೂ ನನಗೇನು ಅನಿಸೋದಿಲ್ಲ. ನಮ್ಮ ಅಧಿವೇಶನಗಳಲ್ಲಿ ಮಾತನಾಡುವಂಥ ಮಾತುಗಳನ್ನು ಕೇಳಿರಲಿಲ್ಲ. ಎಂತೆಂಥ ಮಾತುಗಳನ್ನು ಮಾತಾಡ್ತಾರೆ ಮಹಾತ್ಮರು, ಪುಣ್ಯಾತ್ಮರು, ಇವ್ರು ಯಾರು ಹೇಳ್ಕೊಟ್ರು ಗೊತ್ತಿಲ್ಲ ನನಗೆ. ಆ ರೀತಿಯಾದಂಥ ಪದಗಳನ್ನು ಅವ್ರು ಹೆಣ್ಮಕ್ಳಿಗೆ ಬಳಸಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ಒಂದು ಕ್ಷಣ ಕೂತು ಅವ್ರು ಆಲೋಚನೆ ಮಾಡ್ತಾರೆ. ನೀವು ಇನ್ನೊಬ್ಬರ ಕಡೆ ಕೈ ಮಾಡಿ ಅಂಥ ಪದಗಳನ್ನು ಬಳಸುವಾಗ ನೀವು ಬಳಸುವಂಥ ಪದಗಳನ್ನ ಆ ಚೆಂಡ ಹೊಳೆ ನಿಮ್ಮ ಮನೆಯಾಗ ನಿಮ್ಮ ಅಂಗಳಕ್ಕೆ ಬಂದು ಬಿದ್ದಾಗ ನಿಮ್ಗೆ ಏನು ನೋವಾಗುತ್ತೆ, ಆ ಮನೆಯಾಗಿರೋಂಥ ಅಂಥ ಗಂಡಸರ ಮನೆ ಹೆಣ್ಮಕ್ಳು ಅದನ್ನು ಆಲೋಚನೆ ಮಾಡ್ಕೋಬೇಕು, ಮತ್ತು ಆ ಗಂಡಸರು ಆಲೋಚನೆ ಮಾಡಬೇಕು. ಅದು ದುರಂತ ಏನಾಗಿರುತ್ತೆ ಅಂದ್ರೆ ಅವ್ರ ಮನೆ ಹೆಣ್ಮಕ್ಳು ಅವ್ರ ಗಂಡಸರನ್ನು ಬಿಟ್ಟು ಕೊಟ್ಟರು ಪಾಪ ಅವ್ರ ಮನೆ ಜಾಗ ಇರೋಂಗಿಲ್ಲ. ಅದಕ್ಕೆ ಅವ್ರ ಗಂಡಸರು ನಾವು ಒಪ್ಕೊಂತಾರ, ಅವ್ರು ಇಲ್ರಿ ನನ್ನ ಗಂಡು ಮಾತಾಡೋದು ಭಾಳ ಬರೋಬ್ಬರಿ ಐತಿ ಅಂತಾರ. ಅವ್ರು ಭಾಳ ಅದ ಮಾತು ಅವ್ರಿಗೆ ಕೊಟ್ರೆ ಅದು ನೋವಾಗುತ್ತೆ ಅನ್ಸುತ್ತೆ. ಹೀಗಾಗಿ ಹೆಣ್ಣು ಮತ್ತು ಗಂಡು ಅನ್ನುವಂಥದ್ದು ದೈಹಿಕವಾದಂಥ ಗುರುತಿಸಿಕೆ ಇರುವಂಥ ಒಂದು ಚಿಹ್ನೆಗಳು, ಆಲೋಚನೆ ಇರ್ಬೋದು. ಅದು ನಮ್ಗೆ ಯಾವುದೇ ಇದು ಇದ್ರೂ ಒಂದಿರುತ್ತೆ, ಅದು ಕಾಣಿಸಂಗಿಲ್ಲ. ಅದು ಒಳಗಡೆಗೆ ಅವಕಾಶಗಳಿದ್ದಾಗ ಮಾತ್ರ ಅದು ಬೆಳೀಲಿಕ್ಕೆ, ಹೊರಗೆ ಬರಲಿಕ್ಕೆ, ನಮ್ಮನ್ನು ನಾವು ತೋರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸಮಾಜ ನಮಗೆ ಭಾಳ ಸಣ್ಣ ಸೀಮಿತವಾದಂಥ ಸ್ಥಾನ ಕೊಟ್ಟ ಕಾರಣಕ್ಕಾಗಿ, ಕುಟುಂಬ ಮಾತ್ರ ನಮಗೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಎಲ್ಲ ಸರ್ವಸ್ವವನ್ನು ಕುಟುಂಬಕ್ಕಾಗಿ, ನಮ್ಮ ಶಕ್ತಿನ ಎಲ್ಲ ಕುಟುಂಬಕ್ಕಾಗಿ ವಿನಿಯೋಗ ಮಾಡ್ತೀವಿ. ಇದನ್ನು ನೀವು ಹೊರಗೆ ತಗೊಂಡ್ರಿ ಅಂತಂದ್ರೆ ಜಗತ್ತಿನೂ ಉದ್ಧಾರ ಆಗುತ್ತೆ, ಜಗತ್ತಿನೂ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಂಡು ಎಷ್ಟೆಲ್ಲ ವಿಜ್ಞಾನ ಬೆಳೆದಿದೆ. ಇವತ್ತು ಚಂದ್ರಲೋಕಕ್ಕೆ ಹೋದವರು ಅಲ್ಲೇ ಎಲ್ಲ 9 ತಿಂಗಳಿಂದ ಆರಾಮ್ ಬಂದಾರ, ಅವ್ರು ಹೆಣ್ಮಕ್ಳು ಬಂದಾರ ಹೊರಗೆ. ನೀವು ಗಂಡಸರು ಯಾರು ಹೋಗೇ ಇಲ್ಲ, ಹೋಗಿಲ್ಲ ಅಂತ ಯಾವ ಪುಣ್ಯಾತ್ಮ ಅದಾನ. ಅದ್ರ ಹೆಣ್ಮಕ್ಳು ನಮ್ಗೆ ಲೀಡ್ ಮಾಡಿದ್ವಲ್ರಿ, ಅದನ್ನ ಒಪ್ಕೋಬೇಕಿಲ್ಲ. ನಿಮ್ಮ ಭೂಮಿ ತೋರಿಸೋರೆ ನಾವು, ಗಂಡಸರನ್ನ ಭೂಮಿ ತೋರಿಸೋರೆ ನಾವು. ಭೂಮಿ ತೋರಿಸಲಿ ಏನಾಗ್ತದೆ ಅದನ್ನ ಆಲೋಚನೆ ಮಾಡ್ಬೇಕು. ನಾವು ಭೂಮಿ ತೋರಿಸ್ತಾ ಇದ್ರೆ ನಿಮ್ಮ ದೌರ್ಜನ್ಯಗಳು, ನಿಮ್ಮ ದಬ್ಬಾಳಿಗಳು ಇರ್ತಿರೇ ಇರಲಿಲ್ಲ. ಬೇಡಪ್ಪ ನಮ್ಮ ಮಕ್ಕಳು ಅಂದ್ರೆ ಏನ್ ಮಾಡ್ತಾರೆ ನೀವು ಏನೆಲ್ಲ ಜಗತ್ತೊಳಗೆ ತರಬಹುದು. ತಾಯಿ ಹಾಲನ್ನ ಮತ್ತು ನೀವು ಭೂಮಿ ನೋಡೋದು ಸಾಧ್ಯ ಇಲ್ಲ. ಇವೆರಡನ್ನ ಏನು ರೊಕ್ಕ ಕೊಟ್ಟರು ಏನೋ ರೂಪಾಯಿ ಕೊಟ್ಟರು ತಗೋದಿಲ್ಲ. ಅದು ನಮ್ಮ ಜನರಿಗೆ ನೀವು ಭಾವನಾತ್ಮಕವಾಗಿ ಆದರೂ ತಗೊಳ್ರಿ, ಧಾರ್ಮಿಕವಾಗಿ ಆದರೂ ತಗೊಳ್ರಿ, ಚಳವಳಿ ರೂಪದಲ್ಲಿ ಆಗಿ ತಗೊಳ್ರಿ, ಈ ಸತ್ಯ ಗೊತ್ತಿದ್ರೆ ಮಾತ್ರ ಹೆಣ್ಣನ್ನು ಗೌರವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇಡೀ ನಮ್ಮ ಗಜಲಗಳು ಹೆಣ್ಣಾಗಿನೇ ಮಾತನಾಡ್ತಾವೆ. ಸಾಕಿ ಅನ್ನುವಂಥದ್ದು ಮೆಟಾಫರನ್ನು ಬಳಸಿದ್ರು, ಹೆಚ್ಚದನ್ನ ಹೆಣ್ಣಾಗಿ. ಅದು ಶರಣರು ಸಹ ಹೆಣ್ಣಾಗೋದ್ರ ಕಡೆಗೆ ಅವರ ಅಂತಃಕರಣ ಹರಿತಾ ಇತ್ತು ಅನ್ನುವಂಥದ್ದು ನೋಡುವಾಗ ಇವತ್ತು ಹೆಣ್ಣಾದವಳು ಮಾತನಾಡ್ತಾ ಇರುವಂಥ
ಈ ಸಮಾಜದ ನೋವುಗಳದಾವಲ್ಲ, ಹೆಣ್ಮಕ್ಳ ನೋವುಗಳದಾವಲ್ಲ, ಇದು ನಿಲ್ಲಬೇಕು ಅನ್ನುವಂಥ ಬಹಳ ದೊಡ್ಡ ಒತ್ತಾಸೆ ಇಡೀ ಸಂಕಲನದಲ್ಲಿ ತುಂಬೈತಿ ಅನ್ನೋದು. ಇದು ಕೇಂದ್ರ ಬಿಂದುನೇ ಹೆಣ್ಣಿನ ಅಸಹಾಯಕತೆ, ಹೆಣ್ಣಿನ ನೋವು, ಹೆಣ್ಣಿನ ಮೇಲೆ ಆಗ್ತಾ ಇರುವಂಥ ದೌರ್ಬಲ್ಯಗಳು, ದೌರ್ಜನ್ಯಗಳು, ಇದನ್ನು ಮೀರಬೇಕು ಅನ್ನುವಂಥ ಆಶಯ ಈ ಸಂಕಲನದಲ್ಲಿದೆ. ಈಗ ರೇಖಾ ಪಾಟೀಲ್ ಮಾತಾಡ್ತಾರೆ ಅಂತ ಅನ್ಸ್ಲಿ ನಾನು ಗಜಲ್ ಓದುವಾಗ. ನನ್ನ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದ್ದು, ಹೌದಲ್ಲ ನಾವು ಹಿಂಗೆ ಹಾಕಿ ಬಂದೀವಿ, ಹಿಂಗೆ ಹಾಕಿದ್ವಿ ಎಲ್ಲ ಇವತ್ತಿಗೂ ನಾನು ಬಿಡ್ತಾ ಇಲ್ಲಲ್ಲ, ಹಿಂಗೈತಿ ಗೊತ್ತಿದ್ದು ಅದರಿಂದ ಈ ಮಾಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀವು ಕುಟುಂಬ ಬಿಟ್ಟು ಹೊರಗೆ ಹೋಗ್ಬೋದು, ರೇಖಾನ ಹೊರಗೆ ಬರ್ಬೋದು, ನಾನು ಹೊರಗೆ ಬರ್ಬೋದು, ಅದರ ಕುಟುಂಬ ಏನಾಗುತ್ತೆ? ಗಂಡಸರು ಆಧ್ಯಾತ್ಮ ಸಾಧನೆ ಮಾಡಿದಂಗೆ ಅವ್ರು ಸಾಧಕರು. ನೀವು ಮೀರನ ಜೀವನ ಚರಿತ್ರೆ ಓದಬೇಕು, ಅಂಡಾಳಮ್ಮನ ಜೀವನ ಚರಿತ್ರೆ ಓದಬೇಕು, ನಮ್ಮ ವಚನಕಾರ್ತಿಯರ ಜೀವನ ಚರಿತ್ರೆ ನೋಡ್ಬೇಕು. ಅವ್ರ ಕುಟುಂಬ ಇಟ್ಟುಕೊಂಡೇನೆ, ಕುಟುಂಬ ಬಿಟ್ಟು ಬಂದ ಮೇಲೆ ಕುಟುಂಬಗಳು ಏನಾಗ್ಯಾವು? ಅದಕ್ಕೆ ಗಂಡಸರು ದಯವಿಟ್ಟು ಯಾರೋ ತಪ್ಪು ತಿಳ್ಕೊಬೇಡ್ರಿ. ಹಿರಿಯರು ಬೆಳಗ್ಗೆನೆ ಬಂದು ಸಮಾಜ ಸೇವೆ ಮಾಡ್ತಾರೆ, ಮುಂಜಾನೆಯಿಂದ ಸಂಜೆಗೆ ಮನೆಗೆ ಹೋಗ್ತಾರೆ ಅಂತ ಹೇಳಿ. ನನಗೂ ಸಮಾಜ ಸೇವೆ ಮಾಡೋಕೆ ಭಾಳ ಆಸೆ ಐತಿ. ನಮ್ಮ ಮನೆ ಮುಂಜಾನೆಯಿಂದ ಸಂಜೆ ತನಕ ಹೊರ ಬಿಡ್ತಾರೆ, ನೀವು ಕೇಳಬೇಕಾಗಿತ್ತು ಹೋಗಿ. ನೀವು ಅವ್ರಿಗೆ ಕ್ರೆಡಿಟ್ ಕೊಡ್ಬೇಕು. ನಿಮ್ಮ ಮನೆಯವ್ರು ಬಿಟ್ಟಾರಲ್ಲ, ನಿಮ್ಮ ಶ್ರೀಮತಿ ಅವ್ರಿಗೆ ನಿಮ್ಮ ಮನೆಯ ಹೆಣ್ಮಕ್ಳು ಕೊಡಬೇಕು ಕ್ರೆಡಿಟ್ ಅನ್ನ. ಅವ್ರು ಬಿಡೋದಕ್ಕೆ ನೀವು ಹೇಗೆ ಆಗ್ತಿದ್ರಿ? ಅಂದ್ರೆ ಇಡೀ ಸಮಾಜದ್ದು ಅದರ ಶ್ರೇಷ್ಠತೆ ಅದರೆಲ್ಲ ಇದನ್ನ ನೀವೇ ಮಾಡೋಂಗಿಲ್ಲ, ಮತ್ತೆ ಎಲ್ಲ ಗೌರವಗಳು ನೀವೇ ತಗೋತಾರೆ. ಇದ್ರಾಗ ಅಕ್ಕಿಗೂ ಪಾಲೈತೆ ಅಂತ ತಿಳ್ಕೊಂಡು ಹೇಳೋರು ಅವರೆಲ್ಲ, ಮತ್ತೆ ಇವ್ರು ನಾವು ಹಂಗೆ ಹೇಳ್ತಿರ್ತೀವಿ. ಅವ್ರು ಭಾಳ ಸಮಾಜ ಸೇವಕರು ಬೆಳಗ್ಗೆಯಿಂದ ಮನೆ ಬಿಟ್ಟರು ಅಂದ್ರೆ ರಾತ್ರಿ ತನಕ ಮಣಿನ ಮುಟ್ಟೋದಿಲ್ಲ, ಏನಿದು ಅನ್ನೋದು ನನಗೆ ಅರ್ಥ ಆಗೋದಿಲ್ಲ. ನಾವು ಮನೆ ಬಿಟ್ಟು ಸಾಧನೆ ಮಾಡ್ಬೇಕಂದ್ರೆ ನಮಗೂ ಐತೆ ಹೆಣ್ಮಕ್ಳಿಗೆ. ಅದೇನು ಮಾಡೋದು ಕಟ್ಟಿ ಬಿಟ್ಟಿಲ್ಲ ನೀವು ನಮ್ಮ ಕೊಳ್ಳಾಗ. ಮುಳಗಾಕ ಸಾಧ್ಯ ಇಲ್ಲ, ಈ ಸಾಕು ಸಾಧ್ಯ ಇಲ್ಲ, ದೊಡ್ಡ ಒಂದು ಗುಂಡು ಕಟ್ಟಿಬಿಟ್ರಿ, ಬೆಂಡು ಹೌದು ಗುಂಡು ಹೌದು. ಈಗ ಈ ಬೆಂಡು ಮತ್ತು ಗುಂಡನ್ನು ಬಗ್ಗಿಸುವಂಥ ಕೆಲಸವನ್ನ ಇವತ್ತು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮಹಿಳೆಯರು ಬರಹದ ಮೂಲಕ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಗೆ ಭಾಳಷ್ಟು ಒತ್ತಾಸೆ ನಮ್ಗೆ ವಚನ ಸಾಹಿತ್ಯ ಆ ರೀತಿಯಾದಂಥ ವಿವೇಕವನ್ನು ನಮ್ಗೆ ನೀಡೈತಿ. ಅಕ್ಕ ಮಹಾದೇವಿ ನಮ್ಮ ಕಣ್ಣೆದುರಿಗದಾಳ, ಮೀರಾ ನಮ್ಮ ಕಣ್ಣೆದುರಿಗದಾಳ, ಆಧ್ಯಾತ್ಮ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇವರೆಲ್ಲ ಕಣ್ಬೆಳಕಿನ ಹಿನ್ನೆಲೆ ಒಳಗೆ ನಮ್ಮ ಹೆಜ್ಜೆಗಳದಾವು. ಹೀಗಾಗಿ ಅವಳು ಇದು ಬರೀ ಅವಳಲ್ಲ, ಇಡೀ ಜಗತ್ತು ಅಂತ ಅವಳು ಅನ್ನುವಂಥದ್ದು ಇದೆಯಲ್ಲ, ಇದು ಜಗತ್ತಾದ ಕಾರಣಕ್ಕಾಗಿ ಈ ಜಗತ್ತಿನೊಳಗೆ ಪುರುಷರು ನೆಮ್ಮದಿಯಲ್ಲಿ ಇರಬೇಕು ಅಂತಂದ್ರೆ ಅವಳನ್ನು ನೀವು ಗೌರವಿಸುವುದು ಅಗತ್ಯ ಮತ್ತು ಅನಿವಾರ್ಯ ಅನ್ನುವಂಥ ಮಾತನ್ನು ಹೇಳಿ ಇಷ್ಟು ಒಂದು ರೀತಿಯಾಗಿ ಮದುವೆ ಸಂಭ್ರಮವನ್ನು ನೋಡ್ದಂಗೆ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಮಾಡ್ಬೇಕು. ನಾ ಇತ್ತೀಚೆಗೆ ಕಾರ್ಯಕ್ರಮಕ್ಕೆ ಹೋಗೋದು ಭಾಳ ಕಡಿಮೆ ಮಾಡಿದ್ರು. ಹೋಗೋದಿಲ್ಲಾದ್ರೂ ಪರವಾಗಿಲ್ಲ, ಹೋಗಂಗಿಲ್ಲ. ನಾಲ್ಕು ಬೇರೆ ಬೇರೆ ಕಾರಣಗಳದಾವು. ಅದ್ರ ಮೇಲೆ ಕರ್ಕೊಂಡು ಹೋದ್ರು, ಅಲ್ಲೇ ನೋಡಿದೆ ಏನೇನೋ ಇರ್ತದಲ್ಲೇ ಇದು ಇರೋದಿಲ್ಲ. ನೋಡಿದೆ ಬೋರ್ಡ್ ಅದು ಇರಲಿಲ್ಲ, ಕೆಳಗೆ ಬರ್ರಿ ಅಂದ್ರು. ಇದು ಮದುವೆ ಐತಲ್ಲಪ್ಪ ಅನಿಸ್ತದೆ. ಎಲ್ಲ ನೋಡಿ ಹೆಂಗೆ ಬಂದ್ರೆ ಹೆಣ್ಮಕ್ಳು. ಆದರೆ ಇದು ಪ್ರೀತಿಯಿಂದ ಬಂದಂಥದ್ದು. ರೇಖಾನ ಬಳಗ ಭಾಳ ಐತೆ ಇದ್ರೊಳಗೆ. ರೇಖಾನ ಬಳಗ ನನ್ನ ಬಳಗನೂ ಹೌದು. ನಾವೆಲ್ಲ ಕುಂತು ಮಾತಾಡ್ಕೊಂತಿದ್ವಿ, ಆ ದಿನಗಳನ್ನ ನೆನಪು ಮಾಡ್ಕೊಂಡೇವಿ. ಬಾಗಲಕೋಟೆ ಹಿಂಗಿದ್ವಿ ಅಂತ ತಿಳ್ಕೊಂಡು ನಾವೆಲ್ಲ ಸಂಧ್ಯಾಗಿಂದ ನಾವು ಮಾತಾಡ್ತಾ ಇದ್ವಿ. ಆದರೆ ಆ ದಿನಗಳು ಇವತ್ತಿಗೂ ಅವಳಿಗೆ ದಕ್ಕುವಂಥ ಸಂಗತಿಗಳಲ್ಲ. ಹೆಂಗೋ ನಮ್ಮ ಆ ದಿನಗಳಿದ್ದು, ಇವತ್ತಂಥ ದಿನಗಳಿಲ್ಲ. ಅದರ ನೆಮ್ಮದಿ ದಿನಗಳಲ್ಲಿ ಇವತ್ತು ಮತ್ತೆ ನಾವು ಹಂಬಲಿಸುವಂಥದ್ದನ್ನು ಮಾಡ್ತಾನೆ ಇದ್ದೇವೆ, ಅದನ್ನು ದಾಖಲಿಸುವಂಥದ್ದನ್ನು ಮಾಡ್ತಾ ಇದ್ದೇವೆ. ಭಾಳ ನನ್ನ ಹಳೆಯ ಗೆಳತಿಯರನ್ನ, ಹಳೆಯ ಬಳಗವನ್ನು, ನಮ್ಮ ಹಿರಿಯ ನಮ್ಮ ಚಿಕ್ಕಮ್ಮಯವರೆಲ್ಲರೂ ಅದಾರ. ಇವ್ರು ನೋಡುವಂಥ ಅವಕಾಶವನ್ನು ರೇಖಾ ಅವರು ಒದಗಿಸಿದ್ದಾರೆ. ರೇಖಾ ದಂಗಳನ್ನು ಗೌರವಿಸ್ತೀನಿ, ಅಭಿನಂದಿಸ್ತೀನಿ. ರೇಖಾ ನಾನು ಕೊಡ್ತೀನಿ ಗೌರವವನ್ನು, ಅವ್ರ ಯಜಮಾನರಿಗೆ ಕೊಡ್ತೀನಿ ನಾನು. ಪಾಪ ಅವ್ರ ಸಹಕಾರ ಇರೋದೇ ಇಷ್ಟು ಮಂದಿನ ಕೂಡ್ಸಾಕ, ಇಷ್ಟೆಲ್ಲ ಓಡಾಡಕ, ಮೈಕ್ ತಂದು ಇವನ್ನೆಲ್ಲ ಮಾಡಕ್ಕೆ ಬೇಕಲ್ಲ ಅವರು.